ಥ್ಯಾಂಕ್ ಯು. ಈ ಪ್ರಾಯೋಗಿಕ ವಿಮರ್ಶೆಯ ಈ ಸರಣಿಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನ ಶುರು ಮಾಡ್ತೀನಿ. ಒಂದು ಮಾತನ್ನು ಮೊದಲೇ ಸ್ಪಷ್ಟಪಡಿಸಿ ಆಮೇಲೆ ನನ್ನ ಮಾತುಗಳಿಗೆ ಹೋಗ್ತೀನಿ. ಬಹುಶಃ ನಂದೊಂದು 25-30 ನಿಮಿಷ ಆಗಬಹುದು. ಅದರ ಮೇಲೆ ಚರ್ಚೆ ಆಗ್ತಾ ಹೋದರೆ ಒಂದಷ್ಟು ವಿಸ್ತರಿಸ್ಬೋದು. ಪ್ರಾಯೋಗಿಕ ವಿಮರ್ಶೆ ಬಗ್ಗೆ ನನಗೇನು ಅಂತ ಒಲವಿಲ್ಲ, ಆದರೆ ಗೆಳೆಯರ ಪ್ರೀತಿಗಾಗಿ ಇದನ್ನು ಮಂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಪ್ರಾಯೋಗಿಕ ವಿಮರ್ಶೆ ಅಂದ ತಕ್ಷಣ ಎಲ್ಲೋ ಅರ್ಥದ ಪರಿಯಲ್ಲಿ ನಿಂತು ಬಿಡ್ತೀವಿ ಅನ್ನೋ ಒಂದು ಆತಂಕ ನನಗೆ ಕಾಡ್ತಾ ಇದೆ. ಅದಕ್ಕಾಗಿ ನಾನು ಅದನ್ನ ದೂರ ಇಡಕ್ಕೆ ಟ್ರೈ ಮಾಡ್ತಿದ್ದೆ. ಇಲ್ಲಿದ್ರೆ ಯಾವುದೋ ಅರ್ಥ, ಆ ಪದಕ್ಕಿರುವ ನಾನಾರ್ಥ, ಸಮಾನಾರ್ಥ ಇವುಗಳೆಲ್ಲ ಸೇರಿಸ್ಬಿಟ್ಟು ಸಾರಾಂಶ ರೂಪಿಯಾಗಿಸ್ಬಿಡ್ತೀನ ಅನ್ನುವ ಆತಂಕವು ಮತ್ತು ಪ್ರಾಯೋಗಿಕ ವಿಮರ್ಶೆಯನ್ನ ಮಾಡ್ತಾ ಮಾಡ್ತಾ ಅದಕ್ಕಿರುವ ಒಟ್ಟು ಬಂಧವನ್ನು ಸಡಿಲ ಮಾಡಿಬಿಡ್ತೀನ, ಸರಳೀಕರಿಸ್ಬಿಡ್ತೀನ ಅನ್ನುವ ಎಚ್ಚರ ನನಗಿರೋ ಕಾರಣದಿಂದ ಪ್ರಾಯೋಗಿಕ ವಿಮರ್ಶೆನ ಅಷ್ಟು ನಾನು ಒಪ್ಕೊಂಡಿದ್ದೆ. ಆದರೆ ಈ ಕವಿತೆಯನ್ನ ನಾನು ಓದಿದಾಗ ಕವಿತೆಯ ಒಟ್ಟು ಸಾರ ನನ್ನ ಗ್ರಹಿಕೆಗೆ ಬಂದಾಗೆ ಮತ್ತು ನಾನೇ ಇದನ್ನ ಪ್ರಯೋಗಕ್ಕೆ ಒಟ್ಕೊಂಡ ಹಾಗೆ ಈ ಕವಿತೆಯನ್ನ ನಿಮ್ಮ ಮುಂದೆ ಪ್ರಾಯೋಗಿಕವಾಗಿಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಕವಿತೆ ಇದ್ದಿಲಾಗುವ ಹಾಲಿ, ಒಳೆಯಾಗಿ ಹರಿಯುವ ಮಳೆ, ಕಡಲಾಗಿ ಉಕ್ಕುವ ಮಳೆ, ಹಸಿರು ನಾಲಿಗೆಯಾಗಿ ಬಿಸಿಲು ನೆಕ್ಕುವ ಮಳೆ, ನನ್ನೊಡಲ ಮೇಲೇಕೆ ಅನಿಯುತ್ತಿಲ್ಲ. ನಿನ್ನ ಹೆಜ್ಜೆಗೆ ಪರ್ವತಗಳು ಪಾಚಿಗಟ್ಟಿದರೂ ಪುಟ್ಟ ಹೊಟ್ಟೆಯ ಉರಿ ಹಾರುತ್ತಿಲ್ಲ. ಇಲ್ಲಿ ಇಲ್ಲಿ ಪಕ್ಷಿ ಪಾದವನ್ನಿಟ್ಟು ಬೂದಿಯಾಗುವುದು, ಬಿದ್ದ ಹಾಲಿಯ ಕಲ್ಲು ಇದ್ದಿಲಾಗುವುದು, ಕುಂತವರು ನಿಂತವರು ಚಿತೆಯಾಗುವರು. ಮಳೆಯೇ ಮಳೆಯೇ ಹೆರಲಾರೆಯ ನನ್ನೊಡಲ ಮೇಲೊಂದು ಇದ್ದಿಲಾಗದ ಹಿಮಾಲಯವ. ಮಳೆಯೇ ಎರಲಾರೆಯ ನನ್ನೊಡಲ ಮೇಲೊಂದು ಇದ್ದಿಲಾಗುವ ಹಿಮಾಲಯವ. ಅದರಡಿ ತಣ್ಣಗೆ ಕಣ್ಮುಚ್ಚಬೇಕು, ಮತ್ತೆ ಎಚ್ಚೆತ್ತು ನೀರಾಗಿ ಹರಿಯಬೇಕು. 4 ಸ್ಟ್ಯಾಂಜದಲ್ಲಿ ಇರುವಂತ ಒಂದು ಪುಟ್ಟ ಕವಿತೆ ಇದು. ಬಹುಶಃ ಇಡೀ ಕವಿತೆಯನ್ನ ಓದಿದಾಗ 2 ವಿರುದ್ಧ ಮುಖಿಗಳನ್ನ ಏಕವಾಗಿಸುವ ಒಂದು ರೂಪಕ ಈ ಕವಿತೆಯಲ್ಲಿ ಕಾಣ್ತಾ ಇದೆ. ಅಂದ್ರೆ ವಿರೋಧಮುಖಿ ಚಲನೆಯನ್ನ ಬಯಸುವ ಹಾಗೆ ಅದು ಕ್ರಿಯೆಯಲ್ಲಿಯೇ ಸಾಮಾಜಿಕ ಸಂಕಟಗಳನ್ನ ಜೋಡಿಸಿ ವಿಷಾದವನ್ನಾಗಿಸುವ ಕಡೆ ಈ ಕವಿತೆ ಇದೆ. ಆರಂಭದಲ್ಲಿ 2 ಪದಗಳಿವೆ, ಒಂದು ಇದ್ದಿಲು ಮತ್ತೊಂದು ಹಾಲಿ. ಇದ್ದಿಲು ಜಡವೂ ಹೌದು, ಚೈತನ್ಯವನ್ನು ಕಳೆದುಕೊಂಡ ಅಂತಿಮ ರೂಪ ಮತ್ತು ಬೆಂಕಿ ಕ್ರಿಯೆಯ ಆತ್ಯಂತಿಕ ರೂಪ. ಹಾಲಿ ನೀರಿನ ರೂಪ, ನೀರನ್ನ ಘನೀಕರಿಸಿದ ರೂಪ. ಶೈತ್ಯವು ನೀರಿನ ಕ್ರೋಢೀಕರಣವು ಒಟ್ಟಾಗಿ ಸೇರಿ ಈ ಪದವನ್ನು ಕಟ್ಟಿಕೊಂಡಿದೆ. ಇದು ಆರಂಭವು ಮತ್ತು ಕೊನೆಯ ರೂಪವು ಇಡೀ ಹಾಲಿಯನ್ನ ಪ್ರತಿನಿಧಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಹಾಲಿಗೆ ಚಲನೆಯ ಗುಣ ಇದೆ, ಅದು ಅನೇಕ ರೂಪಾಂತರಗಳನ್ನು ಪಡಿಬಹುದು. ಅದಕ್ಕೆ ಸ್ವಲ್ಪ ಬಿಸಿ ತಾಗಿದ್ರೆ ನೀರಾಗಿ ಜೀವದ್ರವ್ಯವಾಗಿ ಕೂಡ ಆಗ್ಬೋದು. ಹಾಗಾಗಿ ಅದರ ಗರ್ಭದಲ್ಲೇನೆ ಇನ್ನೂ ಅನೇಕ ಜೀವಂತಿಕೆಯ ಧಾತುಗಳನ್ನು ಅದು ಇಟ್ಕೊಂಡಿದೆ. ಇದ್ಲಿಗೆ ಈ ತರದ ಚಲನದ ಗುಣ ಇಲ್ಲ. ಚೈತನ್ಯವನ್ನು ಕಳೆದುಕೊಂಡ ಕೊನೆ ಅದು ತಲುಪಿಟ್ಟಿದೆ ಅಲೆ. ಅಂದ್ರೆ ಅದು ಜೀವನದ ಕೊನೆಯ ಘಟ್ಟವನ್ನೂ ಸೂಚಿಸ್ತಾ ಇದೆ, ಜೀವಾತ್ಮಗಳ ಸಂಬಂಧವನ್ನು ಕೂಡ ಕೂಡಿಕೊಂಡಿದೆ ಎಂಬುದು. ಆದರೆ ಕವಿ ಇಲ್ಲಿ ನೀರು ಮತ್ತು ಬೆಂಕಿಗಳ ಗುಣವನ್ನು ಹೇಳ್ತಲೇ ಅದಕ್ಕೊಂದು ಸಾಮಾಜಿಕ ಹೊಣೆಗಾರಿಕೆಯನ್ನು ಅಂಟಿಸುವ ಪ್ರಯತ್ನವನ್ನು ಮಾಡ್ತಾರೆ. ನಮಗೆ ಈಗಾಗಲೇ ಒಂದು ಗೊತ್ತು, ರಾಬಿಯಾ ಅರಬ್ಬು ಪ್ರದೇಶದಲ್ಲಿ ಅಥವಾ ಅರಬ್ಬು ಬೀದಿಗಳಲ್ಲಿ ಬೆಂಕಿ ನೀರನ್ನ ಒಂದು ಕೈಯಲ್ಲಿ ಬೆಂಕಿಯನ್ನು ಒಂದು ಕೈ ನೀರನ್ನ ಇಟ್ಕೊಂಡು ಇಡೀ ಅರಬ್ ತುಂಬ ಅಲ್ದಾಡ್ತಿದ್ಲು ಅಂತ ಒಂದು ಸೂಫಿ ತತ್ವ ಹೇಳುತ್ತೆ. ಅಂದ್ರೆ ನೀರು ಮತ್ತು ಬೆಂಕಿ ಇವೆರಡೂ ಕೂಡ ಅದರದೇ ಆದಂತಹ ಇತರ ರೂಪಗಳನ್ನ
ನೀರು ಮತ್ತು ಬೆಂಕಿಯ ಇತರ ರೂಪಗಳನ್ನ ನಮ್ಮ ಕವಿಗಳು ಮತ್ತೆ ಧ್ಯಾನಿಸ್ತಲೇ ಇದ್ದಾರೆ, ಕಾಡ್ತಲೇ ಇದ್ದಾರೆ. ಅಂದ್ರೆ ಜೀವಂತಿಕೆಯನ್ನು ನಾಶದ ಕ್ರಿಯೆಯನ್ನು ಒಟ್ಟಿಗೆ ಹಿಡಿಯುವ ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಮತ್ತು ಒಟ್ಟಿಗೆ ಕರೆದೊಯ್ಯುವ ತತ್ವವನ್ನ ತಮ್ಮ ಕಾವ್ಯಗಳಲ್ಲಿ ಧರಿಸ್ತಾ ಇದ್ದಾರೆ. ಬಹುಶಃ ಈ ಕವಿತೆಯಲ್ಲೂ ಕೂಡ ಅದನ್ನ ಇನ್ನಷ್ಟು ವಿಸ್ತೃತವಾಗಿ ಅಥವಾ ಇನ್ನೊಂದು ರೂಪದಲ್ಲಿ ತುಂಬಾ ತೀಕ್ಷ್ಣವಾಗಿ ಕವಿ ಕಟ್ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಕೇವಲ ನೀರು ಮತ್ತು ಬೆಂಕಿಯನ್ನ ಅಲ್ಲಿಗೆ ನಿಲ್ಲಿಸಿ ಅದನ್ನ ಆಧ್ಯಾತ್ಮದ ರೂಪವಾಗಿ ಅಂಟಿಸ್ಬಿಟ್ಟು ಕೈ ತೊಳ್ಕೊಬೋದಿತ್ತು ಕವಿ. ಆದ್ರೆ ಕವಿ ಅಷ್ಟಕ್ಕೆ ನಿಲ್ಲಲ್ಲ, ಅದರ ರೂಪಾಂತರಗಳನ್ನು ಇಟ್ಕೊಂಡು ಅವ್ರು ಎಲ್ಲಿ ಕನೆಕ್ಟ್ ಮಾಡ್ತಾರೆ ಅಂದ್ರೆ ಒಂದು ದಮ್ಮನಿತ ನೆಲೆಗೆ ಜೋಡಿಸ್ತಾ ಹೋಗ್ತಾರೆ, ಮತ್ತು ಅವೆರಡರ ಮೂಲಕ ಒಂದು ವಿಶಿಷ್ಟವಾದ ರೂಪಕವನ್ನ ಕಟ್ಟಿಕೊಡ್ತಾರೆ. ಇದು ಈ ಕವಿತೆಯ ವಿಶೇಷ. ಆರಂಭದ ಸಾಲುಗಳು: ಒಳೆಯಾಗಿ ಹರಿಯುವ ಮಳೆ, ಕಡಲಾಗಿ ಉಕ್ಕುವ ಮಳೆ, ಹಸಿರು ನಾಲಿಗೆಯಾಗಿ ಬೀಸಿಲ್ಲ ನೆಕ್ಕುವ ಮಳೆ, ನನ್ನೊಡಲ ಮೇಲೇಕೆ ಅನಿಯುತ್ತಿಲ್ಲ. ಈ 4 ಸಾಲುಗಳು ಆರಂಭದಲ್ಲಿ ಘನೀಕರಣಗೊಳ್ಳುವುದಕ್ಕಿಂತ ಮುಂಚಿನ ನೀರಿನ ಆರಂಭಿಕ ಮೂಲವನ್ನು ಇಟ್ಕೊಂಡು ಶುರುವಾಗುತ್ತೆ. ಈ ಮಳೆ ಒಳೆಯಾಗಿ ಹರಿಯುತ್ತೆ, ಮಳೆಗೆ ಚಲನದ ಗುಣ ಇದೆ, ಮತ್ತು ಕಡಲಾಗಿ ಉಕ್ಕುವ ಮಳೆಗೆ ಸಮೃದ್ಧಿಯ ಗುಣ ಇದೆ. ಎಲ್ಲಾ ಕಡೆಯೂ ಚೈತನ್ಯ ಲೋಕವನ್ನು ಕಟ್ಟುವ ಜೀವ ತುಂಬುವ ಗುಣವೂ ಇದೆ. ನೋಡಿ, ಈ ಮಳೆಗೆ ಹರಿಯುವ, ಚಲನೆಯ, ಸಮೃದ್ಧಿಯ, ಜೀವ ತುಂಬುವ ಈ ಎಲ್ಲ ಗುಣಗಳು ಮಳೆಗಿದಾವೆ. ಅದಕ್ಕಾಗಿ ಮಳೆಯನ್ನ ಬಳಸ್ಕೊಂಡು ಅದು ಹೊಳೆಯಾಗಿ, ಹರಿಯುವ ನೀರು ಆಗಿ, ಸೇರಿಕೊಡುವ ಕಡಲು ಆಗಿ, ಮುಂದೆ ಹಸಿರು ನಾಲಿಗೆ ಆಗಿದೆ. ನೀರಿನ ಈ ಚಲನ ಗುಣದಿಂದ ಎಲ್ಲಾ ಕಡೆಗೂ ಚಾಚಿಕೊಳ್ಳುವ, ವಿಸ್ತರಿಸಿಕೊಳ್ಳುವ, ಅದಷ್ಟೇ ಅಲ್ಲದೆ ಇನ್ಕ್ಲೂಸಿವ್ ಆದಂತ ಅಂದ್ರೆ ಎಲ್ಲವನ್ನು ಒಳಗೊಳ್ಳುವ ಗುಣದ ರೂಪವಾಗಿ ಮಳೆ ಕಾಣಿಸ್ಕೊಳ್ತಾ ಇದೆ. ಹೇಗೆ ಮಳೆ ಎಲ್ಲಾ ಕಡೆಗೂ ಆವರಿಸ್ತಾ ಇದೆ. ಇದು ಆರಂಭದ 3 ಸಾಲುಗಳಲ್ಲಿ ಕವಿ ಆ ಇನ್ಕ್ಲೂಸಿವ್ ಮಳೆಯ ರೂಪವನ್ನು ಹೇಳ್ತಾ ಇದೆ. പക്ഷെ ಇದಷ್ಟೇ ಆಗಿದ್ದಿದ್ರೆ ಇಡೀ ಕವಿತೆಗೆ ಒಂದು ರೊಮ್ಯಾಂಟಿಕ್ ಆದ ತತ್ವ ಬಂದು ಇಡೀ ಪ್ರಕೃತಿಯ ಆಧ್ಯಾತ್ಮಕ್ಕೆ ಅಂಟಿಸ್ಬಿಟ್ಟು ಸುಮ್ಮನಾಗ್ಬಿಡ್ಬೋದಿತ್ತು. ಆದ್ರೆ ಕವಿ ಅಲ್ಲಿಗೆ ನಿಲ್ಲಿಸಲ್ಲ. ಪ್ರಕೃತಿಯ ಆಧ್ಯಾತ್ಮವನ್ನು ಅಷ್ಟೇ ಅವನು ಯೋಚನೆ ಮಾಡ್ತಾ ಇಲ್ಲ. ಕೊನೆಯ ಸಾಲು ಮೇಲಿನ 3 ಸಾಲುಗಳಿಗೆ ಒಂದು ರೀತಿಯ ಪ್ರತಿಕ್ರಿಯಾತ್ಮಕವಾದ ರೀತಿಯಲ್ಲಿ, ಒಂದು ರೀತಿಯ ಪ್ರತಿರೋಧ ರೀತಿಯಲ್ಲಿ ಕಟ್ಕೊಳ್ತಾ ಹೋಗುತ್ತೆ. ಹಾಗೆ ನೋಡ್ಕೊಂಡ್ರೆ ಕವಿಯ ಉದ್ದೇಶ ಮಳೆಯನ್ನ ಅಥವಾ ನೀರಿನ ವ್ಯಾಪಾರವನ್ನ ಹೇಳುವುದಲ್ಲ, ಅಥವಾ ಅದರೊಳಗೆ ಮುಳುಗಿ ಇಡೀ ಲೋಕದ ಬಗೆಗೆ ಕಣ್ಣನ್ನು ಮುಚ್ಕೊಂಡು ತಾಧ್ಯಾತ್ಮಗೊಳ್ಳೋದು ಅಲ್ಲ. ಹಾಗಾದ್ರೆ ಕವಿಯ ಆ ಮಳೆಯ ಮೂಲಕ ಅಥವಾ ಆ ಮಳೆಯ ನೀರಿನ ಮೂಲಕ ಏನನ್ನ ನಿರೀಕ್ಷಿಸ್ತಾ ಇದ್ದಾನೆ? ನನ್ನೊಡಲ ಮೇಲೇಕೆ ಅನಿಯುತ್ತಿಲ್ಲ, ಇದು ಕವಿ ಕೇಳುತ್ತಿರುವ ಪ್ರಶ್ನೆ. ಸೊ ನನ್ನೊಡಲ ಮೇಲೇಕೆ ಅನಿಯುತ್ತಿಲ್ಲ ಅನ್ನುವ ಸಾಲು ಬಂದ ತಕ್ಷಣ ಮೇಲಿನ 3 ಸಾಲಿಗಿಂತ ಸತ್ವಯುತವಾದಂತ ಶಕ್ತಿ ಇಲ್ಲಿ ಬಂದ್ಬಿಡುತ್ತೆ. ಕವಿ ಇಲ್ಲಿಂದಲೇ ಒಂದು ದೊಡ್ಡ ಫ್ರಾಗ್ ಜಂಪ್ ಮಾಡ್ತಾನೆ. ಆ ಫ್ರಾಗ್ ಜಂಪ್ ಅಂದ್ರೆ ಒಂದು ಕಪ್ಪೆ ತನ್ನ ಜಿಗಿತವನ್ನ ಮೊದಲ ಹೆಜ್ಜೆಗಿಂತ ಮತ್ತು ದೂರಕ್ಕೆ ಜಿಗಿಯುವ ಹಾಗೆ ಒಂದು ಸಿದ್ಧತೆಯನ್ನು ಮಾಡ್ಕೊಳುತ್ತೆ. ಸೊ ನನ್ನ ಒಡಲ ಮೇಲೇಕೆ ಅನಿಯುತ್ತಿಲ್ಲ ಅಂದಾಗ ನನ್ನ ಅಂದ ತಕ್ಷಣ ಅದು ವೈಯಕ್ತಿಕ ನೆಲೆಯಕ್ಕೆ ನಿಲ್ಲುವುದಿಲ್ಲ, ಅಥವಾ ವೈಯಕ್ತಿಕ ನೆಲೆ ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಕವಿ ತನ್ನದೇ ನನ್ನ ಅಂತ ಏನಾದ್ರೂ ಭಾವಿಸಿದ್ರೆ, ಕವಿ ತನ್ನ ಖಾಸಗಿ ಸಂಕಟಗಳನ್ನ ಕವಿತೆಯನ್ನಾಗಿಸಿದ್ದರೆ, ಅಥವಾ ಖಾಸಗಿ ಬದುಕಿನ ಸಂಕಟಗಳನ್ನ, ಅಂತ ಖಾಸಗಿ ಬದುಕಿನ ಸಂಕಟಗಳನ್ನ ಉಳಿದವ್ರು ಯಾಕೆ ಓದ್ಕೋಬೇಕಾಗಿತ್ತು, ಅಥವಾ ಮತ್ತೆ ಯಾಕೆ ಚರ್ಚಿಸ್ಬೇಕಾಗಿತ್ತು? ಆದ್ರೆ ಈ ಪ್ರಶ್ನೆಗಳು ನಮಗೆ ಎದುರಾಗ್ತಾ ಇದ್ದ ಜೊತೆಗೆ ಅದನ್ನ ನಾನು ಹೇಳಿದ್ದು, ಅಲ್ಲಿ ಕವಿ ಮೇಲಿನ ಮಳೆಯ ಸಮೃದ್ಧತೆಯನ್ನು ಹೇಳ್ತಾನೆ ಒಂದು ಫ್ರಾಗ್ ಜಂಪ್ ಅನ್ನು ಅವನು ಮಾಡ್ತಾನೆ. ಅಂದ್ರೆ ಕಪ್ಪೆಯ ಈ ಜಿಗಿತ ಅಥವಾ ಕವಿಯ ಈ ಜಿಗಿತ ಕೇವಲ ಹಳೆಯದ್ರಿಂದ ಪಾರಾಗದಲ್ಲ, ತನಗೆ ಹೊಸದೆನಿಸಿದ ಸ್ಥಳವನ್ನೂ ಆಯ್ಕೊಳ್ಳೋದು ಮತ್ತು ಅದ್ರ ಮೂಲಕ ತಾನು ಕಟ್ಟಬಹುದಾದ ಒಂದು ತತ್ವಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳುವಂಥದ್ದು. ಸೊ ಆ ಸಿದ್ಧತೆಯನ್ನ ಈ 3 ಸಾಲುಗಳ ನಂತರ 4ನೇ ಸಾಲಿಗೆ ಕವಿ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಕವಿ ತನ್ನ ಮುಂದಿನ ನಿಲುವು ಏನು ಎನ್ನೋದಕ್ಕೆ ಒಂದು ರೂಪದ ಸಿದ್ಧತೆ ಇದೆ. ಅದಕ್ಕೆ ಈ ಸಾಲಲ್ಲಿ ನನ್ನ ಒಡಲು ಅನ್ನೋ ಪದವನ್ನ ಕಟ್ಕೊಡ್ತಾರೆ. ಈ ನನ್ನ ಒಡಲು ಅಂತ ಪದ ಬಂದ ತಕ್ಷಣವೇ ಕವಿತೆಗೆ ಒಂದು ಸ್ಪೇಸ್ ಬಂದ್ಬಿಡುತ್ತೆ, ಒಂದು ಕ್ಷಣದ ನಿಲುಗಡೆಗೆ ತಲುಪಿಡುತ್ತೆ. ಕವಿ ಈ ತರದ ಸಾಲನ್ನ ಬಳಸದೇನೆ ಕೇವಲ ರೊಮ್ಯಾಂಟಿಕ್ ಲೋಕವನ್ನೇ ಹೇಳಬಹುದಾಗಿ ನಿಂತ್ಬೋದಿತ್ತು.
ಆದರೆ ಅವನು ರೊಮ್ಯಾಂಟಿಕ್ ಅನ್ನ ಹೇಳ್ತಾ ಇರೋದು ಕೇವಲ ಸೊಗಸಿಗಲ್ಲ, ಮುಂದೆ ಇಡಬಹುದಾದ ವಿಷಾದಕ್ಕೆ, ಮುಂದೆ ಹೇಳಬಹುದಾದ ಸಂಕಟಕ್ಕೆ. ಅದಕ್ಕಾಗಿ ಇದು ನನ್ನೊಡಲು, ಇಲ್ಲಿ ನನ್ನೊಡಲು ಎನ್ನುವುದಕ್ಕೆ ಅದು ವೈಯಕ್ತಿಕ ನಿಲುವಿಗೆ ನಿಂತ್ಕೊಳ್ಳದೇನೆ ಅದು ಹಾಗೆ ಬದುಕಿರುವವರೆಲ್ಲರ ರೂಪ ಆಗ್ತಾ ಹೋಗುತ್ತೆ, ಅದು ವಿಸ್ತೃತ ರೂಪವನ್ನು ಪಡ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಈ ಕವಿತೆ ಇಲ್ಲೇನೆ ಎರಡು ವಿರುದ್ಧ ಮುಖಿಗಳನ್ನ, ತರತಮದ ನೆಲೆಯನ್ನ ಸೂಕ್ಷ್ಮವಾಗಿ ಕಟ್ಕೊಡ್ತಾ ಹೋಗ್ತಾರೆ. ಅಂದ್ರೆ ಮಳೆ ಲೋಕವನ್ನು ತಣಿಸ್ಬೋದು, ಜೀವಿಗಳಿಗೆ ಜೀವದ್ರವ್ಯವಾಗಿ ಕೂಡ ಮಳೆ ತೋಯ್ಬೋದು. ಆದರೆ ಮಳೆಗಿರುವ ತಣಿಸುವ ಗುಣ, ಮಳೆಗಿರುವ ಎಲ್ಲರನ್ನು ಸಮೃದ್ಧಿಗೊಳಿಸುವ ಗುಣ ಇಲ್ಲಿ ಈ ಕೊನೆಯ ಸಾಲಿಗೆ ಬಂದ ತಕ್ಷಣವೇ ಆ ಗುಣವನ್ನೇ ಕಳ್ಕೊಂಡು ಒಂದು ನಿಸ್ತೇಜ ಆಗ್ತಾ ಇದೆ. ತನ್ನ ತನ್ನ ತಣಿಸುವ ಗುಣವನ್ನೇ ಅದು ಕಳ್ಕೊಳ್ತಾ ಇದೆ. ಅದಕ್ಕೆ ಅದು ಜಡ ಆಗ್ತಾ ಇದೆ. ಆ ಹನಿಯುವ ಗುಣ, ಎಲ್ಲ ಕಡೆಯೂ ಹನಿಯುವ ಗುಣ ಅದು ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ. ಅದು ಎಲ್ಲಿಗೆ? ಬಡವರ ಒಡಲಿಗೆ. ಬಡವರ ಒಡಲು ಅಂದ್ರೆ ಯಾವುದು? ಯಾರ ಕರುಣಿಗೂ ಸಿಗದೆ ಇರತಕ್ಕಂಥ ಅದೊಂದು ಪ್ರಕ್ಷುಬ್ಧವಾದಂಥ ಕಡಲು, ಅದು ಹೇಳಿಕೊಳ್ಳಲಾಗದ ಸಂಕಟದ ಕಡಲು. ಸೊ ಮಳೆಗೆ ಎಲ್ಲಾ ಕಡೆಯೂ ಹರಿಯುತ್ತೆ, ಆದ್ರೆ ಈ ಹೇಳಿಕೊಳ್ಳಲಾದ ಪ್ರಕ್ಷುಬ್ಧವಾದ ಕಡಲಿನ ಮೇಲೆ ಅಥವಾ ಆ ಬಡವರ ಮೇಲೆ ಅಥವಾ ನನ್ನ ಒಡಲ ಮೇಲೆ ಅದು ಅನಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಈ ಆರಂಭದ 4 ಸಾಲುಗಳು ಕಟ್ಕೊಡ್ತಾ ಹೋಗ್ತವೆ. ನೆಕ್ಸ್ಟ್ ಅದನ್ನ ಇನ್ನೊಂದಷ್ಟು ಗಟ್ಟಿಯಾಗಿ ಕಟ್ಕೊಳ್ಳೋದು ಮುಂದಿನ ಸಾಲುಗಳು. ನಿನ್ನ ಹೆಜ್ಜೆಗೆ ಪರ್ವತಗಳು ಪಾಚಿಗಟ್ಟಿದರೂ ಪುಟ್ಟ ಹೊಟ್ಟೆಯ ಉರಿ ಆರುತ್ತಿಲ್ಲ. ಈ 4 ಸಾಲುಗಳು ಮೊದಲ ಸಾಲುಗಳನ್ನ ಇನ್ನಷ್ಟು ವಿಸ್ತೃತ ಮಾಡ್ತವೆ. ಬಹುಶಃ ಅದನ್ನ ಇದ್ರ ಮುಂದುವರಿಕೆಯಾಗಿ ಮಳೆಯನ್ನೇ ಮುಖಾಮುಖಿ ಮಾತಾಡಿಸ್ತದೆ, ಮುಖಾಮುಖಿಯಾಗಿ ಇಟ್ಕೊಂಡು ಮಾತಾಡಿಸುವ ಪ್ರಯತ್ನವನ್ನು ಮಾಡುತ್ತೆ. ಇಲ್ಲಿ ನೀನು ಮತ್ತು ನಾನು ಮತ್ತು ನನ್ನ ಅನ್ನುವ ಪದಗಳು ಈ ಕವಿತೆಯಲ್ಲಿ ಬರುವಾಗ ಅದು ಭಿನ್ನವಾದ ಅರ್ಥಗಳನ್ನೇ ಕೊಡ್ತಾ ಹೋಗುತ್ತೆ. ಬಹುಶಃ ಅದ್ರ ಮೂಲಕ ಕವಿ ಒಂದು ಸೂಕ್ಷ್ಮ ಲೋಕದ ಕಡೆ ನಮ್ಮನ್ನ ಸೆಳೆತಾ ಹೋಗ್ತಾನೆ. ಸೊ ನೀನು ಅನ್ನುವುದೇನೆ ಶೋಷಿಸುವವರೆಲ್ಲರ ರೂಪಕ್ಕೆ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಶೋಷಣೆಯನ್ನು ಮಾಡುವವರೆಲ್ಲ ರೂಪಕ್ಕೆ ಆಗ್ತದೆ. ಸೊ ನಾನು, ನನ್ನ ಮತ್ತು ಪಕ್ಷಿ ಅಂದ ತಕ್ಷಣನೇ ಅದು ದಮನಿತ ಲೋಕದ ಶಕ್ತಿ ಆಗುತ್ತೆ, ದಮನಿತ ಲೋಕದ ಅಭಿವ್ಯಕ್ತಿ ಆಗುತ್ತೆ. ಮತ್ತು ಅದು ಏಕದಂತೆ ಕೇಳಿಸಿದ್ರು ಅಥವಾ ನನ್ನ ಅಂತ ಏಕವಾಗಿ ಕೇಳಿಸ್ತಾ ಇದ್ರು, ಅದು ಅನೇಕಗಳ ಗುಚ್ಛವಾಗಿ ಅದು ಕಾಣ್ತಾ ಹೋಗುತ್ತೆ. ನೀನು ಸುರಿಯುವ ನೀರಿನಿಂದ, ಈ ಮಳೆಯ ಸುರಿಯುವ ನೀರಿನಿಂದ ಬೆಟ್ಟಗಳು ಪಾಚಿಗಟ್ಟುತ್ತವೆ. ಎಷ್ಟು ಅದ್ಭುತವಾದ್ದು! ಬೆಟ್ಟಗಳೇ ಪಾಚಿಗಟ್ಟಿಸುವಷ್ಟು ನೀರು ಮಳೆ ಸುರಿತಾ ಇದೆ. ಆದರೆ ಪುಟ್ಟ ಹೊಟ್ಟೆಯೊಳಗಿನ ಉರಿ ಮಾತ್ರ ಆರುತ್ತಿಲ್ಲ. ಬೇಕೆ ಸೊ ಪುಟ್ಟ ಹೊಟ್ಟೆ ಅಂತ ಪುಟ್ಟ ಹೊಟ್ಟೆಯ ಒಳಗಡೆ ಇರ್ತಕ್ಕಂಥ ಉರಿಯನ್ನ ಆರಿಸಕ್ ಸಾಧ್ಯ ಇಲ್ಲ. ಬೆಟ್ಟಗಳನ್ನ ಪಾಚಿಗಟ್ಟಿಸಬಹುದು ಅಥವಾ ಮಳೆ ಎಲ್ಲಾ ಕಡೆಗೂ ಹರಿಬಹುದು, ಯಾಕಾಗ್ತಿಲ್ಲ? ಇದು ಕವಿ ಎತ್ತುವ ಎರಡನೇ ಪ್ರಶ್ನೆ. ಆರಂಭದಲ್ಲಿ ಮಳೆಯೊಂದಿಗೆ ಕವಿ ಸಂವಾದ ಕೇಳಿತಾನೆ, ಆದ್ರೆ ಈ ಸಂವಾದ ಆರ್ತನಾದ ಅಲ್ಲ, ತನ್ನ ಸಂಕಟವನ್ನು ಹೇಳುವಂತ ಆರ್ತನಾದದ ರೀತಿಯಲ್ಲ, ಆದರೆ ಕೇಳುವ ಎದೆಗಾರಿಕೆಯ ಪ್ರಶ್ನೆಯ ರೀತಿಯಲ್ಲಿದೆ. ಸೊ ಈ ಎದೆಗಾರಿಕೆಯ ಅಭಿವ್ಯಕ್ತಿ ಈ ಸಾಲುಗಳಲ್ಲಿ ಕೇಳ್ತಾ ಇದೆ. ಪುಟ್ಟ ಹೊಟ್ಟೆಯ ಉರಿ ಹಾರುತ್ತಿಲ್ಲ ಏಕೆ ಎನ್ನುವ ಆ ಎದೆಗಾರಿಕೆ ಕಾಣುತ್ತೆ. ಅಂದ್ರೆ ಲೋಕದ ಉರಿಯನ್ನು ಕೊನೆಗಾಣಿಸುವ ಶಕ್ತಿ ಮಳೆಗಿದೆ, ನೀರಿಗಿದೆ. ನೀರು ಹರಿದು ಪಾಚಿಗಟ್ಟಿಸುತ್ತೆ. ಆ ಪಾಚಿ ಗಟ್ಟಿಸುವ ಗಟ್ಟಿತನವೂ ಆ ಮಳೆಗಿದೆ, ಆ ನೀರಿಗಿದೆ. ಆದ್ರೆ ಪುಟ್ಟ ಹೊಟ್ಟೆಯೊಳಗಿನ ಉರಿ, ಒಂದು ಸಣ್ಣ ಉರಿ ಮಾತ್ರ ಆರ್ತಿಲ್ಲ. ಯಾಕೆಂದ್ರೆ ಆ ಒಡಲಾಗ್ನಿ ಆ ಸ್ವರೂಪದ ಯಾವ ಸ್ವರೂಪದ್ದಾಗಿರ್ಬೋದು. ಮಳೆಯಂತ ಮಳೆಯಿಂದಲೇ ಆ ಒಡಲಾಗ್ನಿಯನ್ನು ಆರಿಸಲು ಸಾಧ್ಯ ಇಲ್ಲ, ಹಾಗಾಗಿ ಆ ಸ್ವರೂಪದ್ದು. ನಾವು ಜನಪದದಲ್ಲೂ ಕೂಡ ಆ ಥರದ ಒಂದು ಪ್ರಯೋಗಗಳನ್ನು ಸಾಕಷ್ಟು ನೋಡ್ಬಿಟ್ಟಿದೀವಿ. ಬಡವರು ಸತ್ತಾರೆ ಸುಡಿಲಿಕ್ಕೆ ಸೌದಿಲ್ವೋ, ಒಡಲ ಬೆಂಕಿಯಲ್ಲಿ ಎಣ ಬಂದೋ ಶಿವನೇ, ಬಡವರಿಗೆ ಸಾವ ಕೊಡಬೇಡ ಅಂತ. ಅಂದ್ರೆ ಅದು ಪ್ರಾರ್ಥನೆಯ ರೀತಿಯಲ್ಲಿ ಕಾಣುತ್ತೆ ನಮ್ಮ ಜನಪದದಲ್ಲಿ, ಅದು ನಮ್ಮ ರೂಪದಲ್ಲಿ ಕಾಣುತ್ತೆ. ಮತ್ತು ಪ್ರತಿರೋಧವನ್ನು ಪ್ರಾರ್ಥನೆಯ ರೀತಿಯಲ್ಲಿ ಮಂಡಿಸ್ತಾ ಹೋಗುತ್ತೆ. ಆದ್ರೆ ಈ ಕವಿತೆಯ ಒಳಗಡೆ, ಈ ಇದ್ದಿಲಾಗುವ ಹಾಲಿ ಕವಿತೆಯ ಒಳಗಡೆ ಅದು ಇದ್ರ ದನಿಯಂತೆ ಕೇಳಿಸುತ್ತೆ ನಿಜ. ಆದರೆ ಹೊಟ್ಟೆಯ ಉರಿ ಆರುತ್ತಿಲ್ಲ, ನೀರಿನಿಂದಲೂ ಉರಿ ಆರುತ್ತಿಲ್ಲ ಅಂದಾಗ ಮಳೆಯಿಂದ ಎದೆಯೊಳಗಿನ ಉರಿ ಹಾರದೆ ಮತ್ತೆ ಏರುತ್ತಿದೆ. ಆ ಮಳೆಯಿಂದ ನನ್ನ ಎದೆಯೊಳಗಿನ ಉರಿ ಹಾರಬೇಕಾಗಿತ್ತು, ಆದ್ರೆ ಅದು ಮತ್ತೆ ಮತ್ತೆ ಏರ್ತಾ ಇದ್ರೆ, ಹಾಗಾದ್ರೆ ಈ ಒಡಲ ಹನಿಯನ್ನ ಅಥವಾ ಈ ಒಡಲ ಉರಿಯನ್ನ ಆ ಆರಿಸುವ ಮದ್ದು ಅದು ಎಲ್ಲಿದೆ ಮತ್ತು ಅದು ಎಲ್ಲಿಂದ ಆಯ್ದು ತರಬೇಕು ನಾವು?
ಮತ್ತು ಏನನ್ನ ಆಹ್ವಾನಿಸ್ಬೇಕು ನನ್ನೊಳಗಿನ ಉರಿಯನ್ನ ದಮನ ಮಾಡಲಿಕ್ಕೆ, ಈ ಲೋಕವನ್ನ ತಣಿಸ್ಲಿಕ್ಕೆ, ಸಮಾಜವನ್ನ ಕಟ್ಟಲಿಕ್ಕೆ. ಈಗಾಗಲೇ ಅನೇಕ ಜನ ಸಮಾಜ ಸುಧಾರಕರು ಆಗೋಗಿದ್ದಾರೆ. ನನ್ನ ಒಡಲು ಅಂದ ತಕ್ಷಣ ಈ ಲೋಕದ ಒಳಗಡೆ ಇರುವ ದಮಂತ ಸಮುದಾಯದ ಎಲ್ಲ ಪ್ರತಿನಿಧಿ ಆಗ್ತಾ ಹೋಗುತ್ತೆ. ಸೊ ಆ ತರದ ಪ್ರತಿನಿಧಿಗಳನ್ನ ಅಥವಾ ಆ ತರದ ಸಂಕಟಗಳನ್ನ ಹೋಗ್ಲಾಡಿಸ್ಲಿಕ್ಕೆ ಅನೇಕ ಜನ ಸಮಾಜ ಸುಧಾರಕರು ಬಂದಿದ್ದಾರೆ. ಆರಂಭದಿಂದ ಶುರು ಮಾಡಿ ಬುದ್ಧದೇವನ ಶುರು ಮಾಡಿಕೊಂಡು ಈವರೆಗೂ ಬಂದಿದ್ದಾರೆ. ಆದ್ರೆ ಇಷ್ಟೆಲ್ಲ ಜನ ಆಗೋದ್ರು ಕೂಡ ಈ ಸಮುದಾಯದ ಉರಿ ಮಾತ್ರ ಇನ್ನೂ ಆರಿಲ್ಲ. ಹಾಗಾದ್ರೆ ಈ ಉರಿಯನ್ನ ಹೋಗಿಸುವ ಅಥವಾ ಈ ಊರಿಗೆ ಮದ್ದನ್ನ ನಾವು ಎಲ್ಲಿಂದ ತರಬೇಕು? ಅದು ಯಾವ ಲೋಕದಿಂದ, ಯಾವ ಜಗತ್ತಿನಿಂದ ನಾನು ಆಯ್ದುಕೊಳ್ಬೇಕು, ಆಹ್ವಾನಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಾನು ಈಗ ಮುಂದಿನ ಜನ್ಮದಲ್ಲಿ ನಾನು ಅಸ್ಪೃಶ್ಯನಾಗಿ ಹುಡ್ತೇನೆ ಅಂತ ಹೇಳಿದ ಗಾಂಧಿಗೂ, ಅಸ್ಪೃಶ್ಯರಾಗಿ ಹುಟ್ಟಿ ಅನುಭವಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಟಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಆ ನೋವಿನ ಸಂಕಟಗಳನ್ನೇ ಈ ಸಾಲುಗಳು ಮತ್ತಷ್ಟು ಖಚಿತಪಡಿಸ್ತಾ ಹೋಗ್ತವೆ. ಹೀಗಾಗಿ ಅದನ್ನೇ ಈ ಪುಟ್ಟ ಹೊಟ್ಟೆಯೊಳಗಿನ ಉರಿ ಹಾರುವ ಆ ಹನಿ, ಆ ದ್ರವ್ಯ, ಆ ಜೀವದ್ರವ್ಯ, ಅದು ಎಲ್ಲಿಂದ ನಾವು ತರಬೇಕು, ಅದನ್ನು ಡ್ರಾ ಮಾಡಬೇಕಾದಂತ ಬಗೆ ಯಾವುದು ಅನ್ನೋದನ್ನ ಹೇಳ್ತಾ ಹೋಗ್ತವೆ. ಮುಂದಿನ ಸಾಲುಗಳು ಇನ್ನೂ ಖಚಿತ ಮಾಡಿಸ್ತವೆ. ಮುಂದಿನ ಸಾಲಲ್ಲಿ ಇಲ್ಲಿ ಪಕ್ಷಿ ಪಾದವನ್ನಿಟ್ಟು ಬೂದಿಯಾಗುವುದು, ಬಿದ್ದ ಹಾಲಿಯ ಕಲ್ಲು ಇದ್ದಿಲಾಗುವುದು, ಕುಂತವರು ನಿಂತವರು ಚಿತೆಯಾಗುವರು. ಬಹುಶಃ ನಾವು ಹಿಂದಿನ 2 ಸ್ಟ್ಯಾಂಜದಲ್ಲಿ ಗಮನಿಸೋಕ್ಕಿಂತ ಈ ಸಾಲುಗಳಿಗೆ ಬಂದ ತಕ್ಷಣ ಕವಿತೆಗೆ ಇನ್ನೊಂದು ಆಯಾಮ ದಕ್ತಾ ಹೋಗುತ್ತೆ, ಇನ್ನೊಂದು ಜಿಗಿತ ಕಾಣ್ತಾ ಹೋಗುತ್ತೆ. ಕವಿತೆಗಿರಬಹುದ ಇನ್ನೊಂದು ಜಿಗಿತ ಏನಂದ್ರೆ ಉರಿಯ ಪರಿಣಾಮವನ್ನ ಇನ್ನಷ್ಟು ತೀವ್ರವಾಗಿ, ಇನ್ನಷ್ಟು ಖಚಿತವಾಗಿ ಮಂಡಿಸ್ತಾ ಹೋಗುತ್ತೆ. ಮಳೆಗೆ ಇಲ್ಲದ ಸಮೃದ್ಧಿಯ ಗುಣ ಪಕ್ಷಿಯ ಮೂಲಕ ಎದುರಾಗ್ತದೆ. ಒಂದು ಪುಟ್ಟ ಪಕ್ಷಿಯ ಪಾದ, ಆ ಪಾದದ ಸ್ಪರ್ಶದಿಂದ ಹಾಲಿಯ ಕಲ್ಲು ಇದ್ದಿಲಾಗುತ್ತೆ. ಸೊ ಘನೀಕರಿಸಿದ ಆ ನೀರನ್ನ ಇದ್ದಿಲಾಗಿಸುವ ಆ ಪುಟ್ಟ ಪಕ್ಷಿಯ ಪಾದ ಶಾಂತರೂಪಿಯಾದದ್ದು. ಒಂದು ಪುಟ್ಟ ಪಕ್ಷಿಯ ಪಾದ ಶಾಂತ ರೂಪ ಆಗುತ್ತು, ಅದು ಇದಾಗ್ತಾ ಹೋಗುತ್ತೆ. ಅದಲ್ಲದೆ ಆ ಪಕ್ಷಿಯ ಪಾದಕ್ಕೂ ಕೂಡ ಒಂದು ಶಕ್ತಿ ಇದೆ, ಅದು ಇನ್ಕ್ಲೂಸಿವ್ ಆದಂತಹ ಶಕ್ತಿ. ಅದು ಮಳೆಗೆ ಇಲ್ಲ. ಈ 3ನೇ ಸ್ಟ್ಯಾಂಜಕ್ಕೆ ಬರುವಷ್ಟಕ್ಕೆ ಮಳೆಗೆ ಆತರ ಒಳಗೊಳ್ಳುವ ಗುಣ ಕೈ ತಪ್ತಾ ಹೋಗುತ್ತೆ. ಒಂದು ಪುಟ್ಟ ಹಕ್ಕಿಯ ಪಾದಕ್ಕೆ ಅದು ಸೇರ್ಕೊಳ್ತಾ ಹೋಗುತ್ತೆ. ಸೊ ಆ ಪಕ್ಷಿಯ ಪಾದ ಪುಟ್ಟದಾದರೂ ಅಥವಾ ಆ ಪಕ್ಷಿ ಚಿಕ್ಕದಾದರೂ ಆಕ್ರೋಶ ತುಂಬಾ ದೊಡ್ಡದು. ಆ ಪುಟ್ಟ ಜಗತ್ತು ಅದು ಶ್ರಮಿಕರದಾಗುತ್ತೆ, ದಮನಿತ್ರದಾಗುತ್ತೆ. ಯಕಶ್ಚಿತ್ ಒಂದು ನೊಣ ಸಿಂಹವನ್ನ ಸೋಲಿಸಿದಾಗೆ, ಒಂದು ಎರೆಹುಳ ಗಿಡಗನನ್ನ ಮಣಿಸ್ದಂಗೆ, ಕುವೆಂಪುರವರ ಕಲ್ಕಿ ಕವಿತೆಯ ಕೊನೆಯಲ್ಲಿ ಬಡವನೇ ಕಲಿಯುಗದ ಅಂತ್ಯದ ಕಲ್ಕಿ ಎಂಬಂತೆ ಇಲ್ಲಿ ಪಕ್ಷಿಯೇ ಎಲ್ಲವನ್ನು ಸಮಾನಗೊಳಿಸುವ ರೂಪಕ. ಪಾದ ಪುಟ್ಟದಾದ್ರೂ ಶಕ್ತಿ ಭೂಮಿ ತೂಕದಷ್ಟು. ಸೊ ಪುಟ್ಟ ಪಾದವೇ ಇಡೀ ಭೂಮಂಡಲವನ್ನೇ ಬೂದಿಯಾಗಿಸುತ್ತದೆ, ಶೋಷಣ ಸಮಾಜದ ಭೂಮಿಯನ್ನು. ಹೀಗಾಗಿ ಪಾದ ಅನ್ನೋದು ಅದು ನೇರವಾಗಿಯೂ ಕೂಡ ಅದು ಈ ವರ್ಣ ವ್ಯವಸ್ಥೆಯ ಒಳಗಡಿನ ಸಂಕೇತವನ್ನು ಸೂಚಿಸ್ತಾ ಇದೆ. ಅದು ಕಾಲಿನಿಂದ ಕಟ್ಟಿಕೊಂಡ ನವಿಲ ರೂಪವು, ಅದು ಒಡಲಾಳದಲ್ಲಿ ಬಂದುವ ನವಿಲಿನ ರೂಪವು ಕೂಡ ಆಗ್ತಾ ಇದೆ. ಹಾಗಾಗಿ ಈ ನಮ್ಮೊಳಗಿನ ನನ್ನ ಒಡಲು ಅಂದ ಕವಿ, ಆ ನಮ್ಮೊಳಗಿನ ಉರಿ ಸಾಮಾನ್ಯದ್ದೇ. ಸೊ ಅದು ಒಡಲ ಬೆಂಕಿಯಲ್ಲಿ ಎಣಬೆಂದು ಎನ್ನುವಂತೆ ಒಂದು ಪಾದವಿಟ್ಟರೂ ಬೂದಿಯಾಗುವ ಈ ಉರಿಯ ತಾಪಕ್ಕೆ ಆದಿಕಲ್ಲು ಕೂಡ ಬಿದ್ದ ತಕ್ಷಣವೇ ಇದ್ದಿಲಾಗುತ್ತದೆ. ಪುಟ್ಟ ಪಕ್ಷಿಯ ಒಡಲುರಿಯ ಬಡಪಾಗ್ನಿಯಲ್ಲಿ ಕೂತವರು ನಿಂತವರು ಚಿತೆಯಾಗುತ್ತಿದ್ದಾರೆ. ಈ ಕೂತವರು ನಿಂತವರು ಅಂತ ಯಾರು ಅಂತ ಏನ್ ಬಿಡಿಸಿ ಹೇಳ್ಬೇಕಾಗಿಲ್ಲ. ಯಾರು ಅಸಮಾನತೆಯನ್ನ ಬಿತ್ತಿ ಬೆಳೀತಾ ಇದ್ದಾರೋ ಅವರು ಈ ಅಸಮಾನತೆಯನ್ನು ಸರಿಸಮಾನವಾಗಿಸಲು ಒಂದು ಪುಟ್ಟ ಪಕ್ಷಿಯೇ ಬರಬೇಕಾಗಿದೆ. ಅದರಲ್ಲೂ ಕೊನೆಯವರೇ ಆಗಿರ್ಬೇಕಾಗಿದೆ. ಅದು ಅಂತ್ಯಜ ಅಸ್ಪೃಶ್ಯರೇ ಈ ಲೋಕವನ್ನ ಸಮಾನವಾಗಿಸಲು ಸಾಧ್ಯ. ಅಂದ್ರೆ ತಂಪಾಗಿಸುವ ನೀರಿಗೆ ಒಡಲ ಅಗ್ನಿಯನ್ನು ತಂಪಾಗಿಸಲು ಸಾಧ್ಯ ಆಗ್ತಾ ಇಲ್ಲ. ಅಸ್ಪೃಶ್ಯರ ತಾಪಕ್ಕೆ ನೀರು, ನೀರಿನ ಮೂಲದ ಮೋಡ, ಮೋಡದಿಂದ ಬೀಳುವ ಹಾಲಿ ಕಲ್ಲುಗಳು ಇಲ್ಲಿ ಇದ್ದಿಲಾಗ್ತಾ ಇದ್ದಾವೆ. ಇದು ಒಂದು ಆಯಾಮ. ಅಂದ್ರೆ ಇದೇ ಸಾಲುಗಳಿಗೆ ಇನ್ನೊಂದು ಆಯಾಮ ಇದೆ. ಸೊ ಈ 3ನೇ ಚರಣಕ್ಕೆ ಇನ್ನೊಂದು ಆಯಾಮ ಯಾವುದು ಅಂತಂದ್ರೆ, ಇಲ್ಲಿ ಪಕ್ಷಿ ಪಾದವನ್ನಿಟ್ಟರೂ ಬೂದಿಯಾಗುವುದು, ಬಿದ್ದ ಹಾಲಿಯ ಕಲ್ಲು ಇದ್ದಿಲಾಗುವುದು ಎನ್ನುವುದು. ಸೊ ಇಲ್ಲಿ ಪಕ್ಷಿ ಪಾದವನ್ನಿಟ್ಟರೂ ಬೂದಿಯಾಗುವುದು, ಬಿದ್ದ ಹಾಲಿಯ ಕಲ್ಲು ಇದ್ದಿಲಾಗುವುದು. ಅಂದ್ರೆ ಬೂದಿಯಾಗಿಸುವ ಮತ್ತು ಇದ್ದಿಲಾಗಿಸುವ ಶಕ್ತಿ ಯಾವುದಕ್ಕಿದೆ?
ಹಾಗಾದ್ರೆ ಅಂದ್ರೆ ಬೂದಿಯಾಗಿಸುವುದು ಮತ್ತು ಇದ್ದಿಲಾಗಿಸುವ ಶಕ್ತಿ ಯಾವಕ್ಕಿದೆ ಅಂದ್ರೆ ಅದು ಹೊಟ್ಟೆಯೊಳಗಿನ ಉರಿಗೆ. ಈ ಉರಿ ನಂದಿಸಲಾರದ ಕಿಚ್ಚು, ಅದು ಹಾರದ ಉರಿ, ಹಸಿವು, ಅವಮಾನದ ಉರಿ, ಅದು ಎಲ್ಲವನ್ನು ನುಂಗುವಂಥದ್ದು. ಅದನ್ನ ತುಂಬಾ ಸರಳೀಕರಿಸಿದಲ್ಲಿ ಅದು ಹೊಟ್ಟೆ ಉರಿ ಅಸೂಯೆ ಎನ್ನ ಅರ್ಥದಲ್ಲಿ ಅಲ್ಲ ಅದು. ಸೊ ಪಕ್ಷಿಯ ಪಾದವೆಂಬ ಮೃದುರೂಪವು, ಪಕ್ಷಿಯ ಪಾದ ಅನ್ನುವ ಒಂದು ಮೃದುರೂಪವು, ಶೈತ್ಯವನ್ನು ಒಳಗೊಂಡಿರ್ತಕ್ಕಂಥ ಬೀಳುವ ಆಲಿ ಕಲ್ಲುಗಳೇ ಈ ಉರಿಯಲ್ಲಿ ಬೂದಿ ಆಗ್ತಾ ಇವೆ. ಸೊ ಇದ್ದಿಲಾಗ್ತಾ ಇದ್ದಾವೆ. ಕುಂತವರು ನಿಂತವರು ಚಿತೆ ಹಾಕ್ತಾರೆ. ಉಳಿದವುಗಳು ಇನ್ನು ಏನೇನೋ ಆಗಬಹುದು. ಏನೇನಾಗ್ಬೋದು ಅನ್ನೋ ಪ್ರಶ್ನೆಗೆ ಕವಿ ಆ ಕವಿತೆಯ ಸಾಲುಗಳಲ್ಲೇ ಊಹೆಗೆ ಬಿಡ್ತಾ ಹೋಗ್ತಾರೆ. ಈ ಉರಿ ಸಾಮಾನ್ಯವಾದದ್ದಲ್ಲ. ಅದು ತನ್ನ ದಾಳಿಯನ್ನ ಶುರು ಮಾಡಿದರೆ, ಈ ವಡಭಾಗ್ನಿಯ ಒಳಗಡೆ ಇರುವ ಉರಿ ತನ್ನ ದಾಳಿಯನ್ನ ಶುರು ಮಾಡಿದ್ರೆ ಏನೆಲ್ಲ ಸಂಭವಿಸ್ಬೋದು? ಅದರ ಮುಂದೆ ಎಲ್ಲವೂ ಭಸ್ಮವೇ. ಅಂದ್ರೆ ಯಾವುದಕ್ಕೆ ಅದರ ಮೂಲ ಗುಣವನ್ನೇ ಕಳೆಯುವ ಶಕ್ತಿ ಇದೆಯೋ ಆ ಊರಿಗೆ ಈ ಕವಿತೆ ಎಲ್ಲಿಗೆ, ನಾನು ಈ ಹಿಂದೆ ಹೇಳಿದ್ರೆ ಒಂದು ಫ್ರಾಗ್ ಜಂಪ್ ಅನ್ನ ಮಾಡ್ತಾ ಇದೆ ಅಂದ್ರೆ ಅದು ಎಲ್ಲಿಗೆ ಜಿಗಿತವನ್ನ ಪಡ್ಕೊಳ್ತಾ ಇದೆ ಅಂದ್ರೆ ಎಲ್ಲವನ್ನು ನುಂಗುವ, ತಾರತಮ್ಯಗಳನ್ನು ಅಪೋಷಣ ಮಾಡಿ ಸಾಮಾಜಿಕ ನ್ಯಾಯವನ್ನು ಧ್ಯಾನಿಸುವ ಕಡೆ ಇಲ್ಲಿ ಕವಿತೆ ಇನ್ನಷ್ಟು ವೇಗವರ್ಧಕವನ್ನ ಪಡಿತಾ ಹೋಗುತ್ತೆ. ಮುಖ್ಯವಾಗಿ ತಾನು ಏನನ್ನ ಹೇಳಬೇಕಾಗಿದೆ ಎಂಬ ಖಚಿತ ನಿಲುವಿಗೆ ಈ 3ನೇ ಸ್ಟ್ಯಾಂಡಲ್ಲಿ ಕವಿ ತಲುಪಿಡ್ತಾರೆ. ಕೊನೆಯ ಸ್ಟ್ಯಾಂಡಲ್ಲಿ ಹಾಗಿದ್ರೆ ಈ ಪ್ರತಿರೋಧದ ಶಕ್ತಿಯನ್ನ ನೇರವಾಗೇನೆ ಅದು ಆಕ್ರೋಶದ ರೀತಿಯಲ್ಲಿ, ರಭಸದ ರೀತಿಯಲ್ಲಿ ಅಥವಾ ಅಟ್ಯಾಕ್ ಮಾಡದ ರೀತಿಯಲ್ಲಿ ಇರುತ್ತಾ ಅಂದಾಗ ಕವಿ ಇನ್ನೊಂದು ಶಿಫ್ಟ್ ಅನ್ನ ತಗೊಳ್ತಾ ಹೋಗ್ತಾನೆ. ಮಳೆಯೇ ಇರಲಾರೆಯ ನನ್ನೊಡಲ ಮೇಲೊಂದು ಇದ್ದಿಲಾಗದ ಹಿಮಾಲಯವ, ಅದರಡಿ ತಣ್ಣಗೆ ಕಣ್ಮುಚ್ಚಬೇಕು, ಮತ್ತೆ ಎಚ್ಚೆತ್ತು ನೀರಾಗಿ ಹರಿಯಬೇಕು. ಈ ಮುಂದಿನ ಸಾಲುಗಳು ಆ ಉರಿಯು ಏನನ್ನು ಆಂತರ್ಯದಲ್ಲಿ ಧರಿಸಿದೆ ಅಂತೇಳಿ ಹೇಳುವ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಸೊ ಉರಿಯ ಆಂತರ್ಯ ಇದೆಯಲ್ಲ, ಆ ಉರಿ ಏನನ್ನ ಧರಿಸ್ಕೊಳ್ತಾ ಇದೆ? ಮಳೆ ನನ್ನೊಡಲ ಮೇಲೆ ಅನಿತಾ ಇಲ್ಲ ಅಂತ ಕವಿತೆ ಆರಂಭ ಆಗುತ್ತೆ. ನನ್ನೊಡಲ ಮೇಲೇಕೆ ಅನಿಯುತ್ತಿಲ್ಲ ಅಂತ ಆರಂಭ ಆಗುತ್ತೆ. ಮತ್ತು ಹೊಟ್ಟೆಯೊಳಗಿನ, ಅದರಲ್ಲೂ ಪುಟ್ಟ ಹೊಟ್ಟೆಯೊಳಗಿನ ಉರಿಯನ್ನ ಏಕೆ ನಂದಿಸ್ತಾ ಇಲ್ಲ ಅಂತೇಳಿ ಬೆಳೀತಾ ಹೋಗುತ್ತೆ. ಕೊನೆಯಲ್ಲಿ ಕೇಳ್ತಾ ಇರೋದು ಮತ್ತು ಹೇಳ್ತಾ ಇರೋದೇನಂದ್ರೆ ಇದ್ದಿಲಾಗದ ಹಿಮಾಲಯವ ಹೇರು ಅಂತ. ಸೊ ಇದ್ದಿಲಾಗದ ಹಿಮಾಲಯವನ್ನ ಏರು, ಕನಿಷ್ಠ ಪಕ್ಷ ತಣಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನ್ನ ಒಡಲನ್ನು ತಣಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಥವಾ ನೀರನ್ನು ಅನಿಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅದಕ್ಕಾಗಿ ನೀನು ಕನಿಷ್ಠ ಪಕ್ಷ ಇದ್ದಿಲಾಗುವ ಹಿಮಾಲಯವನ್ನಾದರೂ ಏರು. ಹಾಲಿಯೇ ಬಡವರ ಊರಿಗೆ ಇದ್ದಿಲಾಗುತ್ತದೆ. ಇನ್ನೂ ಇದ್ದಿಲಾಗದ ಹಿಮಾಲಯವನ್ನ ಇರುವ ಸವಾಲನ್ನ ಕವಿ ಆ ಮಳೆಗೆ ಹಾಕ್ತಾ ಹೋಗ್ತಾನೆ. ಅಕಸ್ಮಾತ್ ಅಂತ ಹಿಮಾಲಯವನ್ನೇ ಹೆತ್ತಿದ್ದೇ ಆದರೆ ಅದರಡಿ ತಣ್ಣಗೆ ಕಣ್ಮುಚ್ಚಬೇಕು. ಆದ್ರೆ ಕವಿತೆ ಅಲ್ಲಿ ಕೊನೆ ಆಗಲ್ಲ. ಸೊ ಕಣ್ಮುಚ್ಚಿಬಿಡ್ತೀನಿ ನಾನು ಅಂತ. ಸೊ ಅದು ಎಚ್ಚೆತ್ತ ಪ್ರಜ್ಞೆಯಾಗಿ ಹಾನಿಯಾಗದೆ ನೀರಾಗಬೇಕು, ಘನಗೊಳ್ಳದೆ ಚಲನರೂಪಿಯಾಗಬೇಕು ಎಂಬ ಆಶಯ ತಾತ್ವೀಕರಿಸಿದ ಮಾನವೀಯ ಲೋಕವೊಂದನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಒಂದು 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 ಅದ್ಭುತವಾದ ಮಾನವೀಯ ಲೋಕವನ್ನ ಈ ಕೊನೆಯ ಭಾಗದಲ್ಲಿ ಲಗತ್ತಿಸ್ತಾ ಹೋಗುತ್ತೆ. ನನ್ನ ಎಚ್ಚರವೂ ಎಲ್ಲೆಡೆ ಅರಿಯುವ ಗುಣವೂ ಸೇರಿಕೊಂಡು ಅಸಮಾನತ ಸಮಾಜವನ್ನ ಒಡೆದು ಉರುಳಿಸುತ್ತೆ. ಅದು ಉಳಿಸುವ ಬಗೆ ಆದ್ರೂ ಹೇಗೆ? ಕೇಳಿಲ್ಲದ ಕೆಂಡವಾಗದ ಸಿಟ್ಟು ನೀರಾಗುವ ಗುಣವನ್ನ ಪಡ್ಕೊಳ್ತದೆ. ಸೊ ಕೇಳಿಲ್ಲದ ಕೆಂಡವಾಗದ ಸಿಟ್ಟು ನೀರಾಗುವ ಗುಣವನ್ನ ಪಡ್ಕೊಳ್ತದೆ. ಅಂದ್ರೆ ಅಸ್ಪೃಶ್ಯರ, ಅಂತ್ಯಜರ ಒಳಲ ಸಂಕಟದ ತೀವ್ರತೆ ಯಾವ ಸ್ವರೂಪದ್ದು ಅನ್ನೋದನ್ನ ಕವಿ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳ್ತದೆ. ಮತ್ತು ಅದನ್ನ ಸಾಧ್ಯ ಆಗದೇ ಇದ್ದಕ್ಕೆ ಮಳೆಯನ್ನ ಇನ್ನೊಂದು ಬಗೆಯಲ್ಲಿ ತನ್ನ ಬದುಕಿನವರ ಕಷ್ಟಗಳನ್ನ ನಿವಾರಿಸುವ ರೂಪವಾಗಿ ಬಾ ಅಂತೇಳಿ ಬದುಕಿನ ಭಾಗವಾಗಿ ಬಾ ಅನ್ನುವ ಆಹ್ವಾನ ಕೊಡ್ತಾರೆ. ಸೊ ಮಳೆಗಿಂತಲೂ ಮಳೆಯಿಂದಲೇ ಒಡಲ ಬೇಗೆ ಕಳೆಯಲು, ತಂಪಾಗಿಸಲು, ಕಾರ್ಮೋಡವನ್ನು ಕರಗಿಸಲು ಸಾಧ್ಯ ಆಗ್ತಾ ಇಲ್ಲ. ಮೋಡದಿಂದ ಬಿದ್ದ ಹಾಲಿ ಒಂದು ಗುಡ್ಡೆಯಾಗಿ ಒಂದು ಹಿಮಾಲಯವೇ ಆಗಿದೆ. ಅಂತ ಹಿಮಾಲಯವ ಕರಗಿಸಿ ಹರಿಯಬೇಕು, ಅದರಲ್ಲಿ ತಣ್ಣಗೆ ಕಣ್ಮುಚ್ಚಬೇಕು, ಎಚ್ಚೆತ್ತು ನೀರಾಗಿ ಹರಿಯಬೇಕು ಎಂಬ ಬಹಳ ದೊಡ್ಡ ಆಶಯ ಇದೆ.
ಸೊ ಹಿಮಾಲಯವನ್ನು ನಮ್ಮ ಕವಿಗಳು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಬರಗೂರರ ನೆತ್ತರಲ್ಲಿ ನಿಂದ ಹೂ ಕವಿತೆಯ ಸಾಲುಗಳನ್ನು ನೋಡಿದ್ರೆ, ಬೇಗೆಯೇ ಬೆಟ್ಟವಾಗಿ ಉತ್ತರಕ್ಕೆ ಕಾವಲು, ಬೆವರೆಲ್ಲ ನದಿಗಳಾಗಿ ಮೂರು ದಿಕ್ಕು ಕಡಲು ಅಂತ ಬರಗೂರರು ನೋಡಿದೆ. ಕೆ.ಬಿ. ಅವರ ಕಾವ್ಯ ಅದರಲ್ಲೂ ವಿಭಿನ್ನವಾಗಿ ಮಂಡಿಸ್ತಾ ಹೋಗುತ್ತೆ. ಕರುಳ ವ್ಯಸನ ಮಾಂಸ ಪರ್ವತವಾಗಿದೆ ಅಂತ. ಆ ಮಾಂಸ ಪರ್ವತ ಚೂರು ಚೂರು, ದಿಕ್ಕು ದಿಕ್ಕಿಗೂ ಪಾಲು, ಹೀಗೆ ಅನೇಕ ಬಗೆಯಲ್ಲಿ ಹಿಮಾಲಯ ಕಾಣ್ತಾ ಇದೆ. ಪ್ರಸ್ತುತ ಈ ಕವಿತೆಯಲ್ಲಿ ಇಡೀ ಹಾಲಿ, ಹಿಮಾಲಯವೆಂಬ ಹಾಲಿ ಅದು ಇದ್ದಿಲಾಗುತ್ತದೆ, ಮಳೆಗೆ ಒಳೆಯಾಗುವ ಗುಣ ಇದೆ, ಕಡಲಾಗಿ ಉಕ್ಕುವ ಶಕ್ತಿ ಇದೆ, ಹಸಿರು ನಾಲಿಗೆಯಾಗುತ್ತದೆ, ಬೆಟ್ಟ ಗುಡ್ಡಗಳೇ ಪಾಚಿಗಟ್ಟುವಂತೆ ಸುರಿಯುತ್ತದೆ. ಹಾಗೆಯೇ ಮಳೆಯೇ ಇದ್ದಿಲಾಗುವ ಹಿಮಾಲಯವನ್ನ ಏರು ಎಂದು ಕವಿ ಆಶಿಸುತ್ತಾನೆ. ಆದರೆ ಇದ್ದಿಲಾಗದ ಹಾಲಿಯನ್ನು ಹಿಮಾಲಯವನ್ನಾಗಿಸುತ್ತಾನೆ. ಅದು ಇದ್ದಿಲಾಗಿದ್ದರೆ ಅದರ ಅಡಿಯಲ್ಲಿ ತಣ್ಣಗೆ ಕಣ್ಮುಚ್ಚಬೇಕು ಎನ್ನುತ್ತದೆ. ಮುಖ್ಯವಾಗಿ ಕಣ್ಮುಚ್ಚಬೇಕು ಅನ್ನುತ್ತದೆ, ತಣ್ಣಗೆ ಅಂತ ಹೇಳುತ್ತೆ. ಆದರೆ ಬೆಚ್ಚಗೆ ಎನ್ನುವ ಪದವನ್ನ ಕವಿ ಬಳಸಿಲ್ಲ. ಆದ್ರೆ ಯಾಕೆ ಆ ಪದವನ್ನು ಬಳಸಿಲ್ಲ? ನೆಮ್ಮದಿಯಾಗಿ ಕಣ್ಮುಚ್ಚುವುದಲ್ಲ, ತನ್ನಗಿನ ಹಿಮಾಲಯದ ಅಡಿಯಲ್ಲಿ ತಣ್ಣಗೆ ಕಣ್ಮುಚ್ಚಿ ಮಲಗಿದರೆ ತನ್ನೊಳಗಿನ ಆಕ್ರೋಶ ಎಚ್ಚರವಾಗಿಯೇ ಇರುತ್ತದೆ. ಆಗ ಮತ್ತೆ ಎಚ್ಚೆತ್ತ ನೀರಾಗಬಹುದು. ಆ ನೀರು ಎಲ್ಲ ಕಡೆ ಹರಿಯಬೇಕು. ನೀರಿನ ಅರಿವ ಗುಣ ಕ್ರಾಂತಿಯ ಬೀಜವನ್ನು ಹೊತ್ತು ಎಲ್ಲ ಕಡೆ ಸಾಧಿಸಬೇಕು ಅನ್ನೋದು ಈ ಕವಿಯ ಆಶಯ. ಇಡೀ ಕವಿತೆಯಲ್ಲಿ ನೀರಿನ ಚಲನೆಯನ್ನು, ಬೆಂಕಿಯ ತೀವ್ರತೆಯನ್ನು ಕವಿ ಪದಗಳ ಚಲನೆಯಲ್ಲೂ ತೋರಿಸಿದ್ದಾನೆ. ಉಕ್ಕುವ ಮಳೆ, ನೆಕ್ಕುವ ಮಳೆ, ಹರಿಯುವ ಮಳೆ ಇವು ಕೇವಲ ಪದ ಜೋಡಣೆಯಾಗಿ ಅಷ್ಟೇ ಬಂದಿಲ್ಲ, ಮಳೆಯ ಸಮೃದ್ಧತೆಯನ್ನು ಆವರಿಸುವ ಬಗೆಯನ್ನು ಹೇಳ್ತಾ ಇದೆ. ಇಡೀ ಭೂಮಂಡಲವನ್ನು ಆವರಿಸಿರುವ ಗುಣವಿರುವ ಮಳೆಗೆ ಒಡಲ ಮೇಲೆ ಅನಿಯಲು ಸಾಧ್ಯವಾಗುತ್ತಿಲ್ಲ ಏಕೆ ಎಂಬುದು ತನ್ನ ಕಾಲದ ಸಾಮಾಜಿಕ, ತನ್ನ ಕಾಲದ ಸಮಾನತೆಯ ಪ್ರಶ್ನೆಗಳನ್ನ ಅದು ಎತ್ತುತ್ತಾ ಇದೆ. ಸಮುದ್ರದಂತ ನೆಂಟಸ್ತನ ಉಪ್ಪಿಗೆ ಬರ ಅನ್ನುವ ರೀತಿಯಲ್ಲಿ ಇಡೀ ಲೋಕವನ್ನ ಸಮೃದ್ಧಿಗೊಳಿಸುವಂತಹ ಮಳೆ ಒಡಲ ಮೇಲೆ ಒಂದು ಸಣ್ಣ ಹನಿಯನ್ನು ಅನಿಸುತ್ತಿಲ್ಲ. ಮಳೆ ಸುಯ್ದ ಬಿರುಸಿಗೆ ಪರ್ವತಗಳೇ ಪಾಚಿ ಕಟ್ಟುತ್ತಿವೆ. ಇದು ಮಳೆಯ ತೀವ್ರತೆಯನ್ನು ಹೇಳ್ತಾ ಇದೆ. ಆದರೆ ಪುಟ್ಟ ಹೊಟ್ಟೆಯೊಳಗಿನ ಉರಿ ಆರಿಸಲು ಸಾಧ್ಯವಾಗುತ್ತಿಲ್ಲ. ಇಲ್ಲಿ ಪರಿಣಾಮಗಳನ್ನ ತೀವ್ರವಾಗಿಸಲು ಕವಿ ವಿಭಿನ್ನವಾದ ರೂಪಗಳನ್ನು ಆಯ್ತಾ ಹೋಗ್ತಾನೆ. ನೀರಿಗೆ ಚಲನ ಗುಣ ಇದೆ, ಹಾಗೆ ಎಲ್ಲರನ್ನು ಒಳಗೊಳ್ಳುವ ಗುಣವೂ ಇದೆ, ಹಾಗೆ ತಂಪಾಗಿಸುವ ಗುಣವೂ ಇದೆ, ಹಸಿರನ್ನ ಕಟ್ಟುವ ಗುಣವೂ ಇದೆ, ಬಿಸಿಲನ್ನು ನೆಕ್ಕುವ ಗುಣವೂ ಇದೆ. ಆದರೆ ಒಡಲ ಬೇಗೆಯನ್ನ ತಣಿಸುತ್ತಿಲ್ಲ. ಅಂದ್ರೆ ಒಡಲ ಬೇಗೆಯನ್ನು ತಣಿಸುವ ಗುಣ ಮಾತ್ರ ಇದಕ್ಕೆ ಇಲ್ಲ. ಇಲ್ಲಿ ನೀರು ಮಳೆಯಾಗಿ, ಕಡಲಾಗಿ, ಹಸಿರು ನಾಲಗೆಯಾಗಿ ಹೀಗೆ ಸಾಕ್ತಾ ಹೋಗುತ್ತೆ, ರೂಪಾಂತರಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ಹಾಗೆಯೇ ಘನೀಕರಿಸಿರ್ತಕ್ಕಂಥ ಹಾಲಿಯೂ ಆಗಿದೆ. ಆದರೆ ಆ ಹಾಲಿ ಕಲ್ಲಿದ್ದಲಾಗಿ ಶಕ್ತಿ ರೂಪವಾಗಿ ಬದಲಾಗಬೇಕು. ಆ ಶಕ್ತಿ ಶ್ರಮಿಕರ ಬದುಕಲ್ಲಿ ಸೇರಿಕೊಳ್ಬೇಕು ಅನ್ನೋ ಆಶಯವನ್ನ ಈ ಕವಿತೆ ಕೊನೆಯಲ್ಲಿ ಧರಿಸ್ತಾ ಹೋಗುತ್ತೆ. ಇದೊಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆಯನ್ನು ಕೂಡ ಅದು ಕವಿ ಎತ್ತುತ್ತಾ ಹೋಗ್ತಾನೆ. ವಿಜ್ಞಾನದ ತತ್ವವನ್ನು ಮತ್ತು ಪ್ರಕೃತಿಯ ತತ್ವವನ್ನು, ಈ ಎರಡೂ ತತ್ವಗಳನ್ನ ಬುಡಮೇಲು ಮಾಡುವ ರೀತಿಯಲ್ಲಿ ಈ ಕವಿತೆ ಸಾಕ್ತಾ ಹೋಗುತ್ತೆ. ಆರಂಭದಿಂದಲೇ ಇದ್ದಿಲಾಗುವ ಹಾಲಿ ಅಂದ ತಕ್ಷಣವೇ ಇದು ವಿಜ್ಞಾನ ತತ್ವವನ್ನು ಮತ್ತು ಪ್ರಕೃತಿಯ ತತ್ವವನ್ನು ಒಂದು ರೀತಿಯ ಬುಡಮೇಲು ಆಗುವ ರೀತಿಯಲ್ಲಿ ಈ ಕವಿತೆ ಧಾರಣ ಮಾಡ್ಕೊಂಡಿದೆ. ಸೊ ಕಾರಣ ಮತ್ತು ಪರಿಣಾಮದ ನೆಲೆಗಳನ್ನ ಗಮನಿತರ ಮೂಲಕ ಅದು ಮರುಪ್ರಶ್ನಿಸ್ತಾ ಹೋಗುತ್ತೆ. ಹಾಲಿ ನೀರಾಗಬೇಕಾಗಿರುವುದು, ಇದ್ದಿಲಾಗುವುದು ಗಮನಿತ ಲೋಕದ ಒಂದು ಶಕ್ತ ಪ್ರತಿರೋಧದಂತೆ ಅದು ಅಭಿವ್ಯಕ್ತಿ ಕಾಣಿಸ್ತಾ ಇದೆ. ಮತ್ತು ಈ 4 ಸ್ಟ್ಯಾಂಜದ ಕೊನೆಯ ಸಾಲುಗಳ ವಿಶೇಷವೇ ಇಡೀ ಕವಿತೆಗೆ ಶಕ್ತಿ ರೂಪ ಅಂತ ನಾನಂತರೂ ಭಾವಿಸ್ತಾ ಹೋಗ್ತೀನಿ. ಸೊ ಮೊದಲನೇ ಸ್ಟ್ಯಾಂಜದಲ್ಲಿ ನನ್ನೊಡಲ ಮೇಲೇಕೆ ಹನಿಯುತ್ತಿಲ್ಲ, ಎರಡನೇದಲ್ಲಿ ಪುಟ್ಟ ಹೊಟ್ಟೆಯ ಉರಿ ಆರುತ್ತಿಲ್ಲ, ಕುಂತವರು ನಿಂತವರು ಚಿತೆಯಾಗುವರು, ಎಚ್ಚೆತ್ತು ನೀರಾಗಿ ಅರಿಯಬೇಕು. ಸೊ ಈ 4 ಸಾಲುಗಳು, 4 ಸ್ಟ್ಯಾಂಜಾಗಳಲ್ಲಿ ಒಂದು ವಿಭಿನ್ನವಾದಂಥ ರೂಪಕದ ಶಕ್ತಿಯನ್ನು ಮತ್ತು ವಿಭಿನ್ನವಾದಂತಹ ಪ್ರತಿರೋಧದ ನೆಲೆಯನ್ನ ಆವಾಹಿಸ್ತಾ ಹೋಗುತ್ತೆ. ಈ ಸಾಲುಗಳನ್ನ ತೆಗೆದು ಓದಿದ್ರೆ, ಈ ಸಾಲು ತೆಗೆದುಬಿಟ್ಟು ಕವಿತೆ ಓದಿದ್ರೆ ಕವಿತೆ ತುಂಬಾ ತೀರ
ಪೇಲವಾದ ರೀತಿ ಕಾಣುತ್ತೆ. ಈ ಕವಿತೆಗಳಿಗೆ ಈ 4 ಸಾಲುಗಳ ಶಕ್ತಿ ಪ್ರತಿ ಸ್ಟ್ಯಾಂಜಕ್ಕೂ ಒಂದು ವಿಭಿನ್ನವಾದ ಪ್ರತಿರೋಧವನ್ನು, ಒಂದು ಸಾಮೂಹಿಕವಾದಂಥ ಹೊಣೆಗಾರಿಕೆಯನ್ನು ಮತ್ತು ಸಮಾನತೆಯ ತತ್ವವನ್ನು ಇದು ಕಟ್ಕೊಡ್ತಾ ಹೋಗುತ್ತೆ. ಹಾಗೆ ಅದಕ್ಕೆ ಈ ಕವಿತೆಗೆ ಈ ಸಾಲುಗಳು ಒಂದು ಸಾಮಾಜಿಕ ನೆಲೆಯನ್ನ ಧರಿಸುವ ಒಂದು ಒಂದು ಧಾರಣ ನೆಲೆಯನ್ನು ಇದು ಕಟ್ಕೊಡ್ತಾ ಹೋಗುತ್ತೆ. ಆಗ ಈ ಕವಿತೆಗೆ ಒಂದು ಹೊಸದೇ ಆದಂಥ ರೂಪ ಕಾಣ್ತಾ ಹೋಗುತ್ತೆ. ಇಡೀ ಪ್ರಕೃತಿಯನ್ನಷ್ಟೇ ಅಲ್ಲ, ವಸ್ತುನಿಷ್ಠವಾದ ವಿಜ್ಞಾನದ ನೆಲೆಗಳನ್ನೇ ಮತ್ತೆ ಮತ್ತೆ ವಿಮರ್ಶಿಸಿಕೊಳ್ಳುವಂತೆ ಇದು ಮಾಡ್ತಾ ಹೋಗುತ್ತೆ. ಪ್ರಕೃತಿ ಏನ್ ಹೇಳ್ತೋ ಅಥವಾ ವಿಜ್ಞಾನ ಏನ್ ಹೇಳ್ತಿದೋ ಅಥವಾ ಕಾರಣ ಪರಿಣಾಮದ ನೆಲೆಗಳನ್ನು ಏನ್ ಹೇಳ್ತಿದೋ ಇದನ್ನ ಮತ್ತೆ ಮತ್ತೆ ವಿಮರ್ಶಿಸ್ಕೊಳ್ಳುವಂತೆ ಮತ್ತೆ ತಿರುಗಿ ನೋಡುವ ಹಾಗೆ ಹೇಳ್ತಾ ಹೋಗುತ್ತೆ. ಸೊ ಪ್ರಕೃತಿ ಮತ್ತು ವಿಜ್ಞಾನಕ್ಕಿಂತಲೂ ಅಗಾಧವಾಗಿರ್ತಕ್ಕಂಥದ್ದು ದಮನಿತರ ಸಂಕಟ. ಪ್ರಕೃತಿಗಿಂತಲೂ ವಿಜ್ಞಾನಕ್ಕಿಂತಲೂ ತುಂಬಾ ಅಗಾಧವಾದದ್ದು ಅದು ದಮನಿತರ ಸಂಕಟ. ಆ ದಮನಿತರ ಸಂಕಟ ಭೂಮಿಗಿಂತಲೂ ಭಾರವಾದದ್ದು, ಆಕಾಶಕ್ಕಿಂತಲೂ ಅಗಲವಾದದ್ದು, ಮಳೆಗಿಂತಲೂ ಭೀಕರವಾದದ್ದು, ಉರಿಗಿಂತಲೂ ಭಯಂಕರವಾದುದು ಎಂಬುದನ್ನ ಇಡೀ ಈ ಕವಿತೆ ತನ್ನ ಒಳಗಡೆ ಅದು ಧಾರಣ ಮಾಡ್ಕೊಂಡಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಬಹುಶಃ ಇದು ಈ 4 ಸ್ಟ್ಯಾಂಡ್ಗಳಲ್ಲಿ ನನಗೆ ಗ್ರಹಿಕೆಗೆ ಬಂದಂತ ಒಂದಷ್ಟು ಅಂಶಗಳು. ಬಹುಶಃ ಏನಾದರೂ ಚರ್ಚೆ ಆಗ್ತಾರೆ ಇನ್ನೊಂದಷ್ಟು ವಿಸ್ತರಿಸ್ಬೋದು ಅಂತ ನಾನು ಭಾವಿಸ್ತೀನಿ. ಅವಕಾಶ ಕೊಟ್ಟಂತ ಎಲ್ರಿಗೂ ಕೇಳಿಸ್ಕೊಂಡು ತಮ್ಗೆ ಎಲ್ರಿಗೂ ಅನಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಹೇಳಿ ಸರ್. ಅಲ್ಲ, ಕವಿತೆಯ ಆಶಯದ ಬಗೆಗೆ ಅನೇಕ ಆಯಾಮಗಳಿದಾವಿಲ್ಲ ಅಂತಲ್ಲ. ಆದರೆ ಪ್ರಕೃತಿಯ ತತ್ವವನ್ನು, ವಿಜ್ಞಾನದ ತತ್ವವನ್ನು ಪ್ರಶ್ನೆ ಮಾಡುತ್ತಲೇ ತಲುಪಬೇಕಾಗಿರೋದು ಇಲ್ಲಿಗೆ. ಹಾಗಾದ್ರೆ ಕವಿ ಈ ತರದ ಒಂದು ಮೆಟಾಫರ್ ಅನ್ನ ಯಾಕೆ ಕಟ್ಕೊಂಡು, ನಾನು ಆಕ್ಚುಲಿ ಇಡೀ ನನ್ನ ಕವಿತೆಯ ಒಳಗಡೆ ನಾನು ಕವಿ ಹೆಸರನ್ನ ಬಳಸಿಲ್ಲ. ಒಂದು ಪ್ರಾಯೋಗಿಕ ವಿಮರ್ಶೆ ಒಳಗೆ ಕವಿಯ ಹೆಸರನ್ನ ಬಳಸ್ತೇನೆ, ಹೇಗೆ ಮಾತಾಡಬಹುದು ಅನ್ನೋದಕ್ಕೆ ಟ್ರೈ ಮಾಡಿದೆ. ಅಂದ್ರೆ ಇಲ್ಲಿ ಆ ತರದ ಒಂದು ಶೋಷಣಾ ಜಗತ್ತಿನ ಒಳಗಡೆ ಇರ್ತಕ್ಕಂತಹ ಆ ಸಂಕಟಗಳನ್ನ ಆ ತರದ ಒಂದು ರೂಪಕದ ಮೂಲಕ ಕವಿ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ನನ್ನ ಗ್ರಹಿಕೆ. ಅದು ಇನ್ನೊಂದು ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ ಅದು ಅವ್ರ ಗ್ರಹಿಕೆಯಾಗಿ ನನಗೂ ಆ ತರದ ಗೌರವ ಇದ್ದೇ ಇದೆ. ಇಲ್ಲಿ ಎರಡು ಇದೆ ಸರ್. ನಾನು 2 ಆಯಾಮಗಳನ್ನು ಕುರಿತು ಹೇಳ್ತಾ ಹೋದೆ. ಇಲ್ಲಿ ಪಕ್ಷಿ ಅನ್ನುವುದು ಭಾಗಕ್ಕೆ 2 ಆಯಾಮ ನನಗೆ ಗ್ರಹಿಕೆಗೆ ಬಂದಾಗ, ಒಂದು ಯಾವ ಪಕ್ಷಿ ಅಂತಂದಾಗ ಇಡೀ ನಮ್ಮ ಪರಂಪರೆಯ ಒಳಗಡೆ ಪಾದವು ಮತ್ತು ಪಕ್ಷಿಯು, ನಾವು ಒಡಲಾಳದ ನವಿಲಿನ ಕಾಲಿನ ಮೂಲಕ ಲೋಕವನ್ನ ಬರೆಯುವ ಪುಟಗೌರಿಯ ಪಾದವು ಮತ್ತು ಈ ಪಕ್ಷಿಯ ಪಾದವು, ಮತ್ತು ಪಾದ ಅಂದ ತಕ್ಷಣ ಈ ವರ್ಣ ವ್ಯವಸ್ಥೆಯ ಒಳಗಡೆ ಕೊನೆಯ ರೂಪವಾಗಿರ್ತಕ್ಕಂಥವು ಇದರದ ಪ್ರತಿನಿಧಿಯಾಗಿ ಕಾಣುತ್ತದೆ. ಇದೊಂದು ಪಾದವೇ ಇಡೀ ಲೋಕವನ್ನೇ ಬೂದಿಯಾಗಿಸುತ್ತದೆ ಅನ್ನುವ ಒಂದು ನೋಟವು ನನಗೆ ಕಾಣ್ತಾ ಇದೆ ಅಂತ ನಾನು ಹೇಳಿದೆ. ಅದ್ರ ಜೊತೆಗೆ ಇನ್ನೊಂದು ಆಯಾಮವೂ ಇದೆ. ಏನಂದ್ರೆ ಈ ಪಕ್ಷಿಯ ಪಾದವೆಂಬ ಮೃದು ರೂಪವು ಮತ್ತು ಶೈತ್ಯವನ್ನು ಒಳಗೊಂಡಿರ್ತಕ್ಕಂತಹ ಆಲಿವು ಇವೆರಡೂ ಕೂಡ ನಾಶ ಆಗ್ತಾ ಇದ್ದಾವೆ. ಸೊ ಒಂದು ಮೃದು ಸ್ಪರ್ಶವು ಮತ್ತು ನೀರಿನ ರೂಪವು ಮತ್ತು ಶೈತ್ಯ ರೂಪವು, ಅಂದ್ರೆ ಬಡವರ ಹುರಿಯ ಪ್ರಜ್ಞೆಯು ಅಥವಾ ಬಡವರ ಆಕ್ರೋಶವು ಯಾವುದನ್ನು ಬಿಡಲ್ಲ. ನಾವು ಕಲ್ಕಿ ಕವಿತೆಯಲ್ಲೂ ಅದನ್ನು ಇನ್ನೊಂದು ರೂಪದಲ್ಲಿ ನೋಡಿದೀವಿ. ಆ ಕಲ್ಕಿ ಕವಿತೆಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ನಾಶ ಮಾಡ್ಬಿಡುತ್ತೆ. ಕೊನೆಗೆ ಆ ಬೆಟ್ಟದ ಗುಡ್ಡದ ಮೇಲೆ ಕಾಣುವಂತಹ ಕುವೆಂಪು ನಿರೂಪಕನನ್ನು ನೋಡಿ ಆ ಕಡೆಗೆ ಜಿಗಿತಾ ಹೋಗುತ್ತೆ. ಅಂದ್ರೆ ಈ ಆಕ್ರೋಶ, ಈ ದಾಳಿ ಹೆಚ್ಚಾಗ್ತಾ ಹೋದ್ರೆ ಬಹುಪಾಲು ಯಾವುದು ಕೂಡ ಈ ಲೋಕದಲ್ಲಿ, ಅಂದ್ರೆ ಅಸಮಾನತ ಸಮಾಜವನ್ನ ಏನು ಉಂಟು ಮಾಡಿದೆ ಅಥವಾ ಯಾವುದು ಪೋಷಿಸ್ತಾ ಇದೆ ಅದನ್ನ ಇದು ಸಂಪೂರ್ಣವಾಗಿ ನಾಶ ಮಾಡ್ತದೆ ಅನ್ನುವ 2 ಆಯಾಮವನ್ನ ಈ ಕವಿತೆ ನನಗೆ ಕಟ್ಕೊಡ್ತದೆ. ನನಗೆ ಎರಡು ರೀತಿಯಲ್ಲೂ ಕಾಣ್ತಾ ಇದೆ. ಅದು ಪಕ್ಷಿಯ ಪಾದವೂ ಬೂದಿಯಾಗುದು ಅನ್ನೋದು ಒಂದು ಬಗೆ ಆದ್ರೆ, ಒಂದು ಸಣ್ಣ ಪಕ್ಷಿಯ ಪಾದ
ಇಡೀ ಲೋಕವನ್ನು ಕೂಡ ಒಂದು ಒಂದು ಸಣ್ಣ ಎಕಸ್ಟಿತ್ ಅಂಶವೇ ಲೋಕವನ್ನು ಕೂಡ ನಾಶ. ಅದು ಯಾವ ಲೋಕವನ್ನ? ಈ ಅಸಮಾನತೆಯನ್ನ, ದೌರ್ಜನ್ಯವನ್ನ, ಶೋಷಣ ಸಮಾಜ ಯಾವುದಿದೆಯೋ ಅದನ್ನ ನಾಶ ಮಾಡುತ್ತದೆ ಅನ್ನೋದನ್ನ ಈ ಕವಿ ಹೇಳ್ತಾರೆ. ಅದಕ್ಕೆ ಅವ್ನು ಮುಂದೆ ಅದೇ ಪಾದದ ಕೊನೆಯಲ್ಲಿ ಹೇಳ್ತಾರೆ, ಕುಂತವರು ನಿಂತವರು ಚಿತಿಯಾಗುವರು. ಸೊ ಕುಂತವರು ನಿಂತವರು ಚಿತಿ ಆಗ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಅಲ್ಲಿದೆ. ಯಾಕೆ ಕವಿ ಆ ಶ್ರಮಿಕ ನೆಲೆಗೆ ಕನೆಕ್ಟ್ ಮಾಡ್ತಂತಂದ್ರೆ, ಸೊ ಕುಂತವರು ನಿಂತವರು ಅಷ್ಟೇ ಚಿತೆ ಆಗೋದು. ಶ್ರಮಿಕರು ಕೆಲಸ ಮಾಡೋರು ಇವ್ರು ಯಾರು ಚಿತೆ ಆಗಲ್ಲ. ಅವನು ಸ್ಪಷ್ಟವಾಗಿ ಕವಿ ಕುಂತವರು ಮತ್ತು ನಿಂತವರು ಅನ್ನುವುದನ್ನು ಸ್ಪಷ್ಟವಾಗಿ ಕವಿ ಉಲ್ಲೇಖ ಮಾಡಿದ. ಅವರು ಚಿತೆ ಆಗ್ತಾ ಇದ್ದಾರೆ ಅಂದ್ರೆ ಯಾರು ಶ್ರಮಿಕರನ್ನ ಅದೇ ನೆಲೆಯಲ್ಲಿ ಇಟ್ಟು ತಾವು ಸುಖಿಗಳಾಗ್ತಾ ಇದ್ದಾರೆ ಅಂಥವರು ಚಿತೆ ಆಗ್ತಾರೆ, ಅವರು ಸುಟ್ಟು ಬೂದಿ ಆಗ್ತಾರೆ ಅನ್ನುವುದನ್ನು ಕೂಡ ಅದು ಹೇಳ್ತಾ ಇದೆ ಅಂತ ನನಗನ್ಸ್ತಾ ಇದೆ. ಥ್ಯಾಂಕ್ ಯು. ಇಲ್ಲ, ಇದು ನೀರು ಮತ್ತು ಬೆಂಕಿ ವೈರುಧ್ಯವೇ. ನಮ್ಮ ಕವಿಗಳು ಇದನ್ನ ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಎರಡು ವೈರುಧ್ಯಗಳನ್ನ ಇಟ್ಕೊಂಡೇನೆ ಒಂದೊಂದು ಹೊಸ ಜಗತ್ತನ್ನ ಅವರು ಕಡಿತಾ ಇರ್ತಾರೆ ಯಾವಾಗಲೂ. ನೀವು ರಾಬಿಯಾದ ನನ್ನ ಆರಂಭದಲ್ಲಿ ಹೇಳಿದೆ, ರಾಬಿಯಾ ಅರಬ್ ಆ ಪ್ರದೇಶದ ಅಥವಾ ಅರಬ್ನ ಬೀದಿ ಬೀದಿಗಳಲ್ಲಿ ಬೆಂಕಿ ಮತ್ತು ನೀರನ್ನ ಇಟ್ಕೊಂಡು ಹೋಗ್ತಾ ಇರ್ತಾಳೆ. ಬೆಂಕಿ ಬೇಕು ಮತ್ತು ನೀರು ಬೇಕು. ಸೊ ಇವೆರಡು ವಿರುದ್ಧಮುಖಿಗಳೇ. ಆದ್ರೆ ನಾವು ಅದ್ರ ಮೂಲಕ ಎಲ್ಲಿಗೆ ನಾವು ತಲುಪಬೇಕಾಗಿದೆ? ಈ ಎರಡು ಅಥವಾ ನಮ್ಮ ಜಗತ್ತನ್ನ, ಈ ಜಗತ್ತು ಅನ್ನೋದು ನಾಶ ಆಗೋದು ಎರಡು ಆಯಾಮದ ಒಳಗಡೆ. ಒಂದು, ಈ ಜಗತ್ತು ಪ್ರಳಯ ಅಂತ ಆದ್ರೆ ನೀರಿನ ಮೂಲಕ ಪ್ರಳಯ ಆಗುತ್ತೆ. ಈ ಜಗತ್ತು ಪ್ರಳಯ ಅಂತ ಆದ್ರೆ ಬೆಂಕಿಯ ಮೂಲಕ ಪ್ರಳಯ ಆಗುತ್ತೆ. ಸೊ ಈ ಪ್ರಳಯ ಅನ್ನುವ ಪರಿಕಲ್ಪನೆಗಳು ಪೌರಾಣಿಕ ರೂಪವೇ ಆದನು ಈ ಜಗತ್ತಿಗೊಂದು ನಾಶದ ಕ್ರಮ ಇದೆ. ಈ ಜಗತ್ತು ಒಂದು ನಾಶ ಆಗುತ್ತೆ ಅಂದ್ರೆ ಮತ್ತೆ ಮರು ಹುಟ್ಟನ್ನು ಕೂಡ ಅಲ್ಲಿಂದಲೇ ಪಡ್ತಾ ಹೋಗುತ್ತೆ. ಸೊ ಒಂದು ಸೃಷ್ಟಿಯು ಮತ್ತು ನಾಶವು ಈ ಜಗತ್ತಿನ ಒಳಗಡೆ ಜೊತೆಯಾಗಿನೇ ಸಾಕ್ತಾ ಇರ್ತವೆ, ಜೊತೆಯಾಗಿ ಸಂಭವಿಸ್ತಾ ಇರ್ತವೆ ಅನ್ನೋದನ್ನ ಕವಿಗಳು ಬಹಳ ದೊಡ್ಡ ಮೆಟಾಫಾರಿಕ್ ಆಗಿಟ್ಟು. ಸೊ ಅದೇ ತತ್ವವನ್ನೇ ಇಲ್ಲಿ ಕವಿ ಆ ಎರಡು ತತ್ವನೇ ಇದ್ದಿಲಾಗುವ ಹಾಲಿ ಅಂತ ಅಂದ ತಕ್ಷಣ, ಹಾಲಿ ಅಂತಕ್ಕಂಥದ್ದು ಅದು ನೀರಿನ ಘನೀಕರಿಸಿದ ರೂಪ. ಅದು ನೀರಿನ ಘನೀಕರಿಸೋದು. ಅದಕ್ಕೆ ಅನಂತವಾದಂಥ ರೂಪಾಂತರ ಕಾಣ್ಬೋದು ಅದಕ್ಕೆ, ಅಥವಾ ಆಗ್ಬೋದು. ಅದು ಸ್ವಲ್ಪ ಬಿಸಿಲು ಬಿದ್ದಾಗ ನೀರಾಗಿ ಹರಿಬಹುದು. ಆದ್ರೆ ಹಿದ್ದಿಲು ಅದು ನಾಶದ ಸಂಕೇತ ಆಗಿರುತ್ತೆ. ಸೊ ಈ ಎರಡನ್ನು ಒಟ್ಟಿಗೆ ಇಟ್ಕೊಂಡು ಇದಕ್ಕಿಂತ ಇನ್ನೊಂದು ಜಗತ್ತನ್ನು ನಾನು ಕೆಟ್ಟಬೇಕು, ಇದು ನನಗೆ ಮುಖ್ಯವಾದದ್ದು ಅನ್ನುವ ಬಹಳ ದೊಡ್ಡ ಆತ್ಯಂತಿಕ ಸ್ಥಿತಿಯನ್ನ ಕವಿ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಹೀಗಾಗಿ ಈ ಎರಡು ಬಹುಶಃ ನೀವು ನಮ್ಮ ಜನಪದರ ಸೃಷ್ಟಿಯ ಪುರಾಣಗಳನ್ನು ನೀವು ಕೇಳಿದ್ರೆ, ಅಥವಾ ನೀವು ಮಂಟೇಸ್ವಾಮಿಯ ಕಾವ್ಯಗಳನ್ನ ಕೇಳಿದ್ರೆ, ಇವು ಮತ್ತೆ 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 ಎದುರುಗೊಳ್ತಾನೆ ಇರ್ತವೆ. ಯಾಕೆ ಈ ತರ ಎದುರುಗೊಳ್ತಾ ಇರ್ತವೆ ಅನ್ನೋದಕ್ಕೆ ನಮ್ಮ ಇಡೀ ಪರಂಪರೆಯು ಅಥವಾ ನಮ್ಮ ಜನಪದ ಪರಂಪರೆಯು ಅಥವಾ ನಮ್ಮ ಸ್ಪಿರಿಚುವಲ್ ಕಾವ್ಯದ ಪರಂಪರೆಯು ಯಾವತ್ತೂ ನೀರು ಮತ್ತು ಬೆಂಕಿನ ಜೊತೆಗಿಟ್ಕೊಂಡೆ ಸಾಗಿಸ್ತಾ ಇದ್ದಾವೆ ಅಂತೇಳಿ ಬಹುಶಃ ಇಡೀ ಪರಂಪರೆಯ ಕಾವ್ಯಗಳನ್ನು ಓದಿದ್ರೆ ನಮಗೆ ಅರಿವಾಗ್ತಾ ಹೋಗುತ್ತೆ. ಅದು ಕವಿಯ ಹೊಟ್ಟೆಯ ಒಳಗಿನ ಉರಿ ಅದು ಪದಗಳಿಗೆ ಹೇಳುವಂಥದ್ದಲ್ಲ ಆಕ್ಚುಲಿ ಅದು. ಸೊ ಕಾವ್ಯ ಈ ಆಕ್ಚುಲಿ ಯಾವತ್ತು ನಾವು ಅಂದ್ಕೊಳ್ಳೋದು ಈ ಪ್ರಾಬ್ಲಮ್ ಅಂದ್ರೆ ಅರ್ಥದ ಪರಿಭಾಷೆಯಲ್ಲಿ ಕವಿತೆಯನ್ನ ನೋಡುವುದು ಅದು ತಪ್ಪಾದ ಕ್ರಮ. ಅದು ಆದ್ರೆ ಒಂದು 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 ಮಾಧ್ಯಮ ಅಷ್ಟೇ, ಒಂದು ಪಾಯಿಂಟ್ ಅಷ್ಟೇ ಅದು. ಸೊ ಇಲ್ಲಿ ನನಗೆ ಕಂಡಿದ್ದು ಆ ಕವಿಯ ಅದು ಉರಿ, ಆ ಹೊಟ್ಟೆಯೊಳಗಿನ ಉರಿ ಅದು ಈ ಅಸಮಾನತ ಸಮಾಜ. ಈ ಅಸಮಾನತ ಸಮಾಜಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಎಲ್ಲನೂ ದಹಿಸಾಕ್ಬಿಡಬೇಕು ಅನ್ನೋದಿದೆ. ಅದಕ್ಕೆ ಅಂಥದ್ದೊಂದು ಒಂದು ಪರಂಪರೆ ನಮ್ಮ ಕನ್ನಡದಲ್ಲಿ ಇದೆ ಅದು. ಸೊ ನನ್ನ ಒಳಗೆ ನಾನು ಯಾವಾಗಲೇ ಉದಾಹರಣೆ ಕೊಟ್ಟೆ, ಜನಪದರು ಹೇಳ್ತಾರೆ ಅದು ಒಡಲ ಬೆಂಕಿಯಲ್ಲಿ ಎಣಬನ್ನು ಅಂತ ಹೇಳುವ ಜನಪದರ ಸಾಲಿಗೂ, ಅಥವಾ ನಮ್ಮ ಕುವೆಂಪುರವರು ಹೇಳ್ತಕ್ಕಂಥ ಬಡವನೆ ಕಲಿಯುಗದ ಅಂತ್ಯದ ಕಲ್ಕಿ ಅಂತ ಅಲ್ಲಿ ಬರುವಂತ ಇನ್ನೂ ಸಾಲು, ಅದು ಬಡಬಾಗ್ನಿಯಲ್ಲಿ ಎಲ್ಲ ಹೆಂಗೆ ಬೆಂದೋಗ್ತವೆ ಸುಟ್ಟೋಗ್ತವೆ ಅಂತ ಹೇಳುವಂತ ಸಾಲಿಗೂ, ಮತ್ತೆ ಈ ಕಾಲದಲ್ಲಿಯೂ ಕೂಡ ಆ ಬಡಬಾಗ್ನಿ ಅಂತಕ್ಕಂಥದ್ದು, ಒಡಲ ಅಗ್ನಿ ಅಂತಕ್ಕಂಥದ್ದು ಅದು ಸಂಕಟ. ಅದು ಯಾವ ಸಂಕಟ ಬೇಕಾದ್ರು, ಆದ್ರೆ ಯಾವ ಸಂಕಟ ನನ್ನ ಕಾಲದಲ್ಲಿ ನನ್ನ ಎದುರುಗಡೆ ಕಾಣೋದು ಅಂತಂದ್ರೆ ಅದು ಅಸಮಾನತೆಯ ಸಂಕಟ. ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಾಗಿದೆ. ಸಮಾಜವನ್ನು ಕಟ್ಟುವುದು ಅನೇಕ ಜನ ಬಂದೋಗಿದ್ದಾರೆ, ಆದ್ರೆ ನಾವಿನ್ನೂ ಸಮಾಜದ ಕಡೆ ಸಾಕ್ತಾನೆ ಇಲ್ಲ, ಅಥವಾ ಸಾಗುವ ದಾರಿಲಿದ್ದೀವಿ, ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ನಾನು ಗುರಿ ಮುಟ್ಟೋದೆಲ್ಲಿ ಅಂದಾಗ ಒಂದಲ್ಲ ಒಮ್ಮೆ ಎಲ್ಲವೂ ನಾಶ ಆಗುವ ಸ್ಥಿತಿಗೆ ಬಂದು ತಲುಪಿಡ್ಬೋದು. ಸೊ ಅದು ಆ ಉರಿ ಆಗಿರಬಹುದು ಅನ್ನೋದು ನನ್ನ ಗ್ರಹಿಕೆಗೆ ಬಂದ. ನಾನು ಪಕ್ಷಿಯನ್ನ ಮತ್ತೆ ಹೇಳ್ತಾ ಇದ್ದೀನಿ.
ಪಕ್ಷಿ, ನಾನು ಈಗಾಗಲೇ ಹೇಳಿದೆ, ಅದು ಒಂದು ಸ್ವಚ್ಛಂದತೆಯ ಸಂಕೇತವೂ ಹೌದು. ಮತ್ತೆ ಇನ್ನೊಂದು, ಅದು ಎರಡು ಆಯಾಮಗಳು ಇದ್ದಿದೆ. ಒಂದು, ಎಂತ ಸಣ್ಣ ಪಕ್ಷಿಯೂ ನಾಶವಾಗುತ್ತದೆ ಅನ್ನೋದು ಒಂದು ಆಯಾಮ ಹೇಳ್ತಾ ಇದೆ. ಆದ್ರೆ ಇನ್ನೊಂದಿದೆ, ಪಕ್ಷಿ ಅನ್ನೋದು ಒಂದು ಮೃದುತ್ವದ ಸಂಕೇತ ಅಂತ. ಪಕ್ಷಿ ಅಸ್ಮಿತೆಯ ಸಂಕೇತ ಆಗಿ ಒಂದು ಭಾಗದಲ್ಲಿ ಕಾಣುತ್ತೆ. ಅದರಲ್ಲೂ ಪುಟ್ಟ ಪಾದ, ಒಂದು ಪಕ್ಷಿ ಅನ್ನೋದೇ ಒಂದು ಚಿಕ್ಕ ರೂಪ, ಅದರದ್ದು ಒಂದು ಪುಟ್ಟ ಪಾದ, ಆ ಪುಟ್ಟ ಪಾದಕ್ಕೆ ಒಂದು ಅಸ್ಮಿತೆ ಇದೆ. ಆ ಅಸ್ಮಿತೆಯ ರೂಪವಾಗಿ ಅದು ಕಾಣ್ತಾ ಇದೆ. ಅದಕ್ಕೆ ನಾನು ಹೇಳಿದೆ, ಒಂದು ಪುಟ್ಟ ಪಾದವೇ ಲೋಕವನ್ನು ನಡಗಿಸುತ್ತೆ. ಅದು ನೊಣ, ನಾವು ಜನಪದ ಕಥೆಯಲ್ಲಿ ಕೇಳಿದೀವಿ, ಒಂದು ನೊಣ ಸಿಂಹವನ್ನೇ ಅಥವಾ ಒಂದು ಇಲಿ ಸಿಂಹವನ್ನೇ ಮಣಿಸ್ಬಿಡುತ್ತೆ. ಅಥವಾ ಒಂದು ಒಂದು ಗಿಡಗನನ್ನ, ಒಂದು ಎರೆಹುಳ, ನೀವು ನಮ್ಮ ಎಸ್ ಟಿ ಸಿದ್ದರಾಮಯ್ಯರ ಗಿಡಗ ಮತ್ತು ಎರೆಹುಳ ಕವಿತೆಯನ್ನ ಓಡಿದ್ರೆ ಕೇಳಿದ್ರೆ, ಆ ಗಿಡಗ ಬಂದು ಹಾರ್ಬಿಟ್ಟು ಆ ಎರೆಹುಳನ್ನ ಎತ್ಕೊಳಕ್ ಹೋದಾಗ, ಈ ನೆಲದ ವಾರಸುದಾರ ನಾನು ಅಂದಾಗ ಆ ಎರೆಹುಳ ಹೇಳುತ್ತೆ, ಯಾಕಲ್ಲ ಯಾಕಲ್ಲ ಈ ನೆಲದ ವಾರಸು ನಾನಲ್ಲ ಅಂತ ಪ್ರಶ್ನೆ ಮಾಡುತ್ತೆ. ಒಂದು ಎರೆಹುಳಕ್ಕೆ ಆ ಪ್ರಶ್ನೆ ಮಾಡುವ ಗುಣ ಇದೆ, ಒಂದು 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 ಹಿಲಿಗೆ ಆ ಪ್ರಶ್ನೆ ಮಾಡುವ ಗುಣ ಇದೆ, ಒಂದು ಅಥವಾ ನೊಣಕ್ಕೆ, ಅಥವಾ ಇನ್ನೂ ಮುಂದುವರೆದು ನಮ್ಮ ಇಲ್ಲಿ ಬರುವ ಒಂದು ಪುಟ್ಟ ಹಕ್ಕಿಗೆ ಆ ಥರದ ಒಂದು ಪ್ರಶ್ನೆ ಮಾಡುವುದೇ. ಪುಟ್ಟ ಹಕ್ಕಿಯೇ ಚಿಕ್ಕದು ಮತ್ತು ಆ ಪುಟ್ಟ ಹಕ್ಕಿಯ ಪಾದ ಇನ್ನೂ ಚಿಕ್ಕದು, ಆದರೆ ಅದರ ಶಕ್ತಿ ಅದು ದೊಡ್ಡ ರೂಪಿಯಾದದ್ದು. ಹಾಗಾಗಿ ಪಕ್ಷಿ ಅನ್ನೋದು ಎರಡು ರೂಪವೂ ಇದೆ. ಒಂದು, ಈ ಈ ನೆಲೆಗಾಯ ಅಥವಾ ಈ ಸಂಕಟದವರ ಪ್ರತಿನಿಧಿಯಾಗಿ, ಅಸ್ಮಿತೆಯಾಗಿ, ಒಂದು ಸ್ವಾಭಿಮಾನದ ರೂಪವಾಗಿ ಬರುವುದು ಒಂದು ಭಾಗ. ಆದರೆ ಅದೊಂದು ಪುಟ್ಟ ಜಗತ್ತನ್ನು ಮತ್ತು ಅದು ಮೃದುರೂಪವನ್ನು ಸಂಕೇತಿಸ್ತಾ ಇದೆ. ಮತ್ತು ಇದ್ದಿಲಿಗೆ ಕನೆಕ್ಟ್ ಮಾಡುವಾಗ ಅಥವಾ ಹಾಲಿಕಲ್ಲಿಗೆ ಕನೆಕ್ಟ್ ಮಾಡುವಾಗ, ಹಾಲಿಕಲ್ಲು ಅಂತಕ್ಕಂಥ ದೊಡ್ಡ ರೂಪವು, ಆ ತಣ್ಣಗಿನ ರೂಪವು ಬೂದಿಯಾಗುತ್ತದೆ, ಈ ಪುಟ್ಟ ಪಾದವು ಬೂದಿಯಾಗುತ್ತದೆ ಅನ್ನುವ ಇನ್ನೊಂದು ಅರ್ಥವನ್ನ ಈ ಕವಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ನನಗೆ ಅನಿಸ್ತಾ ಇದೆ. ಪ್ರಕೃತಿ ಸಮಾನತೆ ಅನ್ನೋದಕ್ಕಿಂತ ಕವಿ ಹೇಳ್ತಾ ಇರೋದು ಪ್ರಕೃತಿಯ ಮೇಲ. ಕವಿಯ ಅದರಲ್ಲೂ ಕವಿ ಎನ್ ಕೆಯ ಬಹಳ ದೊಡ್ಡ ಗುಣ ಅಥವಾ ಒಂದು ಮೆಟಾಫರ್ ಏನಂದ್ರೆ, ಎರಡು ವಿರುದ್ಧ ಮುಖಿಗಳನ್ನು ಅವ್ನು ಕನೆಕ್ಟ್ ಮಾಡೋದು. ಹೇಳಿದೆ, ಪ್ರಕೃತಿಯ ತತ್ವ ಮತ್ತು ವಿಜ್ಞಾನ ತತ್ವ ಈ ಕವಿತೆಗೆ ವಿರುದ್ಧ ನೆಲೆಯಾಗಿದೆ. ಅದಕ್ಕೊಂದು ಆತ್ಯಂತಿಕ ಪ್ರತಿರೋಧಕ ಶಕ್ತಿಯನ್ನು ತಂದಿದೆ. ಅದಕ್ಕೆ ಕಾರಣ ಮತ್ತು ಪರಿಣಾಮ ಎರಡು ವಿರುದ್ಧವಾಗಿದೆ. ನಮಗೆ ಗೊತ್ತು, ಮೋಡ ಎಪ್ಪುಗಟ್ಟುತ್ತೆ, ಅದು ಆಲಿಕಲ್ಲಾಗಿ ನೆಲಕ್ಕೆ ಬೀಳುತ್ತೆ, ಅದು ಕ್ರಿಯೆ, ಅದು ಕಾರಣ ಮತ್ತು ಪರಿಣಾಮ, ಅದು ಪ್ರಕೃತಿಯ ರೂಪ, ವಿಜ್ಞಾನ ರೂಪ. ಆದ್ರೆ ಕವಿಯಲ್ಲಿ ಹೇಳ್ತಾ ಇರೋದಂದ್ರೆ, ಹಾಗೆ ಬೀಳುವ ಹಾಲಿ ಕಲ್ಲುಗಳು, ಅದು ನೀರಾಗ್ತಿಲ್ಲ, ಅದು ಅದು ಹಿದ್ದಿಲಾಗ್ತಾ ಇದೆ. ಸೊ ಹಿದ್ದಿಲಾಗುವುದು ಇಡೀ ಪ್ರಕೃತಿಯ ತತ್ವಕ್ಕೆ, ವಿಜ್ಞಾನ ತತ್ವಕ್ಕೆ ವಿರುದ್ಧ ಮುಖಿ ಆಗಿರ್ತಕ್ಕಂಥ. ಅಂದ್ರೆ ಅವೆರಡರ ಮೂಲಕ ಅವನು ಏನನ್ನ ಕನೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಏನ್ ಕನೆಕ್ಟ್ ಮಾಡ್ತಾ ಅಂದ್ರೆ, ಈ ಅಸಮಾನತ ಸಮಾಜ ಅಥವಾ ನನ್ನೊಳಗಿನ ಉರಿಗಿರುವ ದೊಡ್ಡ ಶಕ್ತಿ ಏನು ಅಂದ್ರೆ, ಎಂಥ ಶೈತ್ಯಾಗಾರವು, ಎಂಥ ನೀರಿನ ರೂಪವು, ಎಂಥ ಮಳೆಯು, ಎಂಥ ಉಕ್ಕುವ ಮಳೆಗೂ ಕೂಡ ಅದನ್ನ ಕರಗಿಸುವ, ಇದ್ದಿಲಾಗಿಸುವ ಶಕ್ತಿ ನನ್ನ ಒಳಗಿದೆ. ನನ್ನ ಅಂದ ತಕ್ಷಣ ಅದು ಸಾಮೂಹಿಕ ನೆಲೆದು. ಈಗ ಈ ಪ್ರಕೃತಿ ಅಂದಾಗ ನೋಡಿ, ಎನ್ ಕೆಯ ಕವಿತೆಗಳನ್ನ ಓದುವ ಎರಡು ಕ್ರಮ ನನಗೆ ಮೊದಲಿಂದ ಕಾಡ್ತಾ ಇರೋದು. ಎನ್ ಕೆ ಕವಿತೆಗಳಿಗೂ ಅಲ್ಲೂ ನನ್ನ ಅನ್ನೋ ಪದ ಬರುತ್ತೆ. ಆದರೆ ನವ್ಯದ ಸಂದರ್ಭದಲ್ಲಿ ಬರುವ ನನ್ನ ಅನ್ನೋ ಪದಕ್ಕೂ ಇಲ್ಲಿ ಬರುವ ಪದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅಲ್ಲಿ ವೈಯಕ್ತೀಕರಣ ಅಥವಾ ವೈಯಕ್ತಿಕ ರೂಪಕ್ಕೆ ನಿಂತ್ಕೊಂಡ್ರೆ, ಈ ಕವಿತೆಯ ಒಳಗಡೆ ಅಥವಾ ಎನ್ ಕೆಯ ಕವಿತೆಯ ಒಳಗಡೆ ನನ್ನ ಅಂದ ತಕ್ಷಣ ಅದು ನನ್ನೊಡಲ ಮೇಲಕ್ಕೆ ಅನಿಯುತ್ತಿಲ್ಲ ಅಂದ ತಕ್ಷಣ, ನನ್ನೊಡಲ ಮೇಲೊಂದು ಇದ್ದಿಲಾಗು ಹಿಮಾಲಯ ಹೇರು ಅಂದ ತಕ್ಷಣ ಎಲ್ಲಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತಂದ್ರೆ, ಅದು ನನ್ನ ಜಗತ್ತು ಅಂತ. ನನ್ನ ಜಗತ್ತು ಅಂದ್ರೆ ಯಾವುದು ಅಂತಂದ್ರೆ, ನಾನು ಕಟ್ಟಿಕೊಂಡಿರುವ ಜಗತ್ತಲ್ಲ. ಈ ಜಗತ್ತಿನಲ್ಲಿ ಯಾರು ಅತ್ಯಂತ ಶೋಷಿತರಾಗಿದ್ದಾರೆ, ಯಾರು ಸಂಕಟಗಳ ಒಳಗಡೆ ಮುಳುಗೋಗಿದ್ದಾರೆ, ಯಾರು ಸಮಾಜಕ್ಕೆ ಹಂಬಲಿಸ್ತಾ ಇದ್ದಾರೆ, ಆ ಥರದ ಎಲ್ಲ ಮನಸ್ಸುಗಳ ಪ್ರತೀಕವಾಗಿ ಇದನ್ನ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಪ್ರಕೃತಿ ಅನ್ನುವ ನವೋದಯ ಕಾಲಘಟ್ಟದ ಆ ಪರಿಭಾಷೆಯಲ್ಲಿ ಒಂದು ಒಂದು ಪರದೆ ಅನ್ನುವ ಅರ್ಥದಲ್ಲಿ ಏನು ವ್ಯಾಖ್ಯಾನಿಸ್ಕೊಳ್ಬೇಕಾಗಿಲ್ಲ. ಸೊ ಪ್ರಕೃತಿಯು ಕೂಡ ಅಥವಾ ಪ್ರಕೃತಿಯ ವಿದ್ಯಮಾನಗಳು ಕೂಡ ಹೇಗೆ ಈ ಸಮಾಜದಲ್ಲಿ ಈ ಅಸಮತೋಲನಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಅವನು ಎಕ್ಸ್ಟ್ರೀಮ್ ಅಥವಾ ಆತ್ಯಂತಿಕ ರೂಪವಾಗಿ ಕಟ್ಟುವ ಪ್ರಯತ್ನವನ್ನ ಎನ್ ಕೆ ಮಾಡ್ತಾ ಹೋಗ್ತಾರೆ.
ಸರ್ ಕೇಳಿಸ್ತಿಲ್ಲಪ್ಪ, ಏನು ಬ್ರೇಕ್ ಕರ್ಲಿಂಗ್ ಬರ್ತಾ ಇದೆ, ವಾಯ್ಸ್ ಬ್ರೇಕ್ ಬರ್ತಾ ಇದೆ. ಕರ್ಲಿಂಗ್ ಒಂದ್ ಸೆಕೆಂಡ್ ಸರಿ ಕೇಳಿಸ್ತಿಲ್ಲ ಅದು. ಬ್ರೇಕ್ ಬರ್ತಾ ಇದೆ. ಕೊನೆಯದೆಲ್ಲ ಬ್ರೇಕ್ ಆಯ್ತು. ಕೊನೆಯದೆಲ್ಲ ಬ್ರೇಕ್ ಆಯ್ತು. ಹೌದು ಹೇಳಿ. ಹಾಗೆ ಒಂದ್ ಮಾರ್ಕ್ಸ್ ಅಲ್ಲಿ ಹೇಳಕ್ಕಾಗಲ್ಲ. ಆದ್ರೆ ಒಂದು ಕವಿ ಆಶಿಸ್ತಾ ಇರೋದೇನಂದ್ರೆ, ಅಥವಾ ಕವಿಯ ಆ ಕವಿತೆಯ ಉದ್ದೇಶವು ಕೂಡ ಪ್ರಶ್ನೆಗೆ ಉತ್ತರವನ್ನು ಹುಡುಕೊಳ್ಳುವ ರೂಪದಲ್ಲಿ ಇಲ್ಲ ಆಕ್ಚುಲಿ ಆ ಕವಿತೆ. ಆದ್ರೆ ಕವಿತೆಯ ಒಂದು ದೊಡ್ಡ ಆಶಯ ಇದೆ ಅದು. ಸೊ ಏನ್ ಆಶಯ ಇದೆ ಅಂತಂದ್ರೆ, ನೀನು ಮಳೆ ಇದೆಯಲ್ಲ, ನೀನು ಹರಿತ್ಯ, ಕಡಲಾಗಿ ಹುಕ್ತ್ಯ, ಹಸಿದ ನಾಲಿಗೆಯನ್ನೇ ನೆತ್ಯ ನೀನು ಅಥವಾ ನಿನ್ನ ಹೆಜ್ಜೆಗೆ ಪರ್ವತಗಳು ಪಾಚಿಗಿಡ್ತವೆ. ಆದ್ರೆ ನನ್ನ ಉರಿಯನ್ನ ನೀನು ತಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಅದೇನು ಮಾಡಕ್ಕಾಗ್ತಾ ಇಲ್ಲ ನಿಜ. ನನ್ನ ಹೊಟ್ಟೆಯ ಉರಿಯನ್ನ, ನನ್ನ ನೊಡಲನ್ನ ನೀನು ತಣಿಸ್ತಾ ಇಲ್ಲ ನಿಜ. ಕನಿಷ್ಠ ಪಕ್ಷ ಕೊನೆಯ ಆದ್ಯತೆ, ಕೊನೆಯ ಆಯ್ಕೆ ನಿಂದು ಏನು ಅಂತಂದ್ರೆ, ನನ್ನ ನೊಡಲ ಮೇಲೊಂದು ಇದ್ದಿಲಾಗುವ ಹಿಮಾಲಯವ ಏರುವಂತ. ನನ್ನ ಒಡಲ ಮೇಲೆ ನೀನು ಮಳೆಯನ್ನ ಹೇರಕ್ಕಾಗ್ತಾ ಇಲ್ಲ, ಮಳೆಯನ್ನ ಅನ್ನಿಸ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಹಿಮಾಲಯವನ್ನ ಏನು. ಸೊ ಆ ಹಿಮಾಲಯದ ಅಡಿಯಲ್ಲಿ ನಾನು ತಣ್ಣಗೆ ಕಣ್ಮುಚ್ಬೇಕು ಅಂತಂದ್ರೆ, ಇಲ್ಲಿ ಕವಿ ಸಂಪೂರ್ಣವಾಗಿ ಮೈ ಮರೆತು ಮಲಗದಲ್ಲ, ಅಥವಾ ಸಂಪೂರ್ಣವಾಗಿ ಅದರೊಳಗಡೆ ಲೀನ ಆಗೋದು ಅಲ್ಲ. ಯಾಕೆಂದ್ರೆ ಆ ನೆಕ್ಸ್ಟ್ ಸ್ಟ್ಯಾಂಡನೇ ಇದೆ, ನಾನು ಎಚ್ಚೆತ್ತು ನೀರಾಗಿ ಎರಿಬೇಕು. ಕವಿ ನಾನು ಎಚ್ಚೆತ್ತಬೇಕು ಅಂತಂದ್ರೆ ಮುಗ್ದೋಗ್ಬಿಡೋದು. ಆದ್ರೆ ಅವನ್ ಕವಿ ಹೇಳ್ತಿರೋದು ಎಚ್ಚೆತ್ತು ನೀರಾಗಿ ಎರಿಬೇಕು, ಮತ್ತೆ ನೀರಾಗಬೇಕು. ಸೊ ನೀರಿಗಿರುವ ಚಲನ ಗುಣವನ್ನ ಮತ್ತೆ ಮರುಸ್ಥಾಪಿಸ್ಬೇಕು ಅಂತ ಕವಿ ಆಶಿಸ್ತಾ ಇರೋದು. ಸೊ ಆ ಮರುಸ್ಥಾಪಿಸುವ ಗುಣ ಎಲ್ಲಿಂದ ಬಂದಿದೆ? ಮಳೆಯಿಂದ ಅಂತೂ ಬರಲ್ಲ, ಅಥವಾ ಈ ಪ್ರಕೃತಿಯಿಂದ ಬರಲ್ಲ, ಅದು ನನ್ನಿಂದಲೇ, ಅಥವಾ ನನ್ನಂತ ಈ ಸಮುದಾಯದಿಂದಲೇ, ಈ ರೂಪದಿಂದಲೇ ಬರುತ್ತೆ ಅನ್ನೋದನ್ನ ಕವಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹೀಗೆ ಪ್ರಶ್ನೆಯ ರೂಪಕ್ಕೆ ಉತ್ತರವನ್ನು ಕೊಡುವ ಹಾಗೆ ಕವಿ ಕೊನೆಯಲ್ಲಿ ಕೊಟ್ಟಿಲ್ಲ. ಒಂದೊಂದು ಸಾಧ್ಯತೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಅದೇ ಸಾಧ್ಯತೆಗಳಾಗಬೇಕು ಅಂತ ಏನಿಲ್ಲ. ಹಲೋ, ಇದು ವಿಶಿಷ್ಟವಾದ ರೂಪಕನೇ. ಹಸಿರು ನಾಲಗೆ ಅಂತಂದ್ರೆ, ಮಳೆ ಚೆಲ್ಲುವ ಕಡೆ, ಮಳೆ ಒಯ್ಯುವ ಕಡೆ, ಮಳೆ ನೀರು ಬೀಳುವ ಕಡೆ ಎಲ್ಲ ಹಸಿರು ಬೆಳೆಯುತ್ತೆ. ಸೊ ಮಳೆಯಿಂದಲೇ ಹಸಿರು ನಾಲಿಗೆ ನಿರ್ಮಾಣ ಆಗಿದೆ. ನೋಡಿ, ಹಸಿರು ನಾಲಿಗೆಯಾಗಿ ಬಿಸಿಲನ್ನ ನೆಕ್ತಾ ಇದೆ. ಅಂದ್ರೆ ಬಿಸಿಲನ್ನ ನೆಕ್ತಾ ಇದೆ ಅಂತಂದ್ರೆ, ಅದು ಸಂಪೂರ್ಣವಾಗಿ ಎಲ್ಲಾ ಕಡೆಯೂ ಹಸಿರನ್ನೇ ತುಂಬಿದೆ. ಈ ಹಸಿರನ್ನ ತುಂಬಿರೋದು ಯಾವುದು ಅಂದ್ರೆ, ಮಳೆಯ ಸಮೃದ್ಧತೆಯನ್ನ ಹೇಳುವ ಪ್ರಯತ್ನದ ಭಾಗವಾಗಿ ಕೊಡಿದೆ. ಕವಿಯ ಉದ್ದೇಶ ಇದಷ್ಟೇ ಅಲ್ಲ. ಮಳೆ ಸಮೃದ್ಧವಾಗಿ ಸಾಕ್ತಾ ಇದೆ, ಹಸಿರನ್ನು ಬಿಡ್ತಾ ಇದೆ ಅನ್ನೋದು ಕವಿಯ ಉದ್ದೇಶ ಅಲ್ಲ. ಅಥವಾ ಮಳೆಯ ವ್ಯಾಪಾರವನ್ನು ಹೇಳುವುದು ಕವಿಯ ಉದ್ದೇಶ ಅಲ್ಲ. ಅಥವಾ ನೀರಿನ ವೈವಿಧ್ಯವನ್ನು ಹೇಳೋದು ಕವಿಯ ಉದ್ದೇಶ ಅಲ್ಲ. ಹಸಿರು ನಾಲಿಗೆ ಆದ್ಮೇಲೆ ಕೊನೆಯ ಸಾಲು ಬರುತ್ತಲ್ಲ, ನನ್ನ ನೊಡಲ ಮೇಲೇಕೆ ಅನಿಯುತ್ತಿಲ್ಲ ಅನ್ನುವ ಸಾಲು, ಇದು ಕವಿಯ ಉದ್ದೇಶ. ಸೊ ಮಳೆಗೆ ಅನಂತ ಇದೆ. ಮಳೆಯ ಬಗ್ಗೆ ಸಂಪೂರ್ಣವಾಗಿ ಸಾಕಷ್ಟು ಕವಿತೆಗಳು ಬಂದಿದ್ದಾವೆ. ಮಳೆಯನ್ನ ಹೇಗೆಲ್ಲ, ತುಂತುರು ಮಳೆಯನ್ನ ಅಥವಾ ಮಳೆ ಬಗ್ಗೆ ಅಧ್ಯಯನ PhD ಕೂಡ ಆಗಿದೆ. ಸೊ ಅದಷ್ಟು ಕವಿಯ ಉದ್ದೇಶ ಅಲ್ಲ. ಅಥವಾ ನೀರಿನ ಬಗ್ಗೆನೂ PhD ಆಗಿದೆ, ಅದಷ್ಟು ಕವಿಯ ಉದ್ದೇಶ ಅಲ್ಲ. ಆದ್ರೆ ಕೊನೆಯ ಸಾಲು, ನನ್ನ ನೊಡಲ ಮೇಲೆ ಇಷ್ಟೆಲ್ಲ ಸಮೃದ್ಧವಾಗ್ತಿರುವ ಮಳೆ, ಇಷ್ಟೆಲ್ಲ ತೊಯ್ಯುವ ಮಳೆ, ಇಷ್ಟೆಲ್ಲ ಹಸಿರು ನಾಲಿಗೆಯನ್ನ ಹಾಕಿರುವ ಮಳೆ, ನನ್ನ ಒಡಲ ಮೇಲೆ ಒಂದು ಹನಿಯನ್ನ ಯಾಕೆ ಅನಿಯುತ್ತಿಲ್ಲ? ಇದು ಕವಿಯ ಪ್ರಶ್ನೆ. ಇಲ್ಲಿಗೆ ಕವಿ ತಲುಪಬೇಕಾಗಿರೋದು, ಮೇಲಿನ ಸಾಲುಗಳಿಗಲ್ಲ. ಮೇಲಿನ ಸಾಲುಗಳ ಮೂಲಕ ಅದರ ಶಕ್ತಿ, ಅದರ ಸಾಮರ್ಥ್ಯ, ಅದರ ಒಟ್ಟು ರೂಪವನ್ನು ಹೇಳ್ತಾ ಇದ್ದರೆ ಅದರ ಲಿಮಿಟೇಷನ್ ಅಂತ ತರ್ತಾ ಇದೆ ಕವಿ. ಅದರ ಕಿರು ರೂಪಕ್ಕೆ ತಂದು ನಿಲ್ಲಿಸ್ತದೆ. ಅದು ಕವಿಯ ಬಳಕೆ ಇರೋದು, ಮೊದಲ ರೂಪಕ್ಕಲ್ಲ. ಹಲೋ, 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 ನಮಸ್ಕಾರ. ರೇಣುಕರಾಜ್ ಮಾತಾಡಿ. ನೇಹಾ, ಹೇಳಿ. ಹಾ, ಇದನ್ನ ಇನ್ನೂ ಒಂದು ರೀತಿಯಲ್ಲಿ ನೋಡಬಹುದು ಅನ್ಸುತ್ತೆ ಈ ಕವಿತೆಯನ್ನ. ಇಲ್ಲಿ ಎನ್ಕೆ ನನಗೆ ನನ್ನ ಓದಿಗೆ ನನಗೆ ಅನಿಸ್ತಂಗೆ, ಇಡೀ ನಾವು ಏನು ಬಹಳ ಒಂದು ಫಿಲಾಸಫಿಕಲ್ ಆಗಿ ನೋಡ್ತಾ ಹೋದ್ರೆ ಈ ಕವಿತೆಗೆ ಇನ್ನಷ್ಟು ಅರ್ಥವನ್ನು ವಿಸ್ತರಿಸ್ಕೊಳ್ಬೋದೇನೋ.
ಇಡೀ ಕವಿತೆ ಇರೋದೇನೆ ಯಾವ್ದನ್ನ ನಾವು ಪರಂಪರೆ ಅಂತ ಕರಿತೀವಲ್ವಾ, ಅಥವಾ ನಾವು ಸಂಸ್ಕೃತಿ ಅಂತ ಕರಿತೀವಲ್ವಾ. ಈಗ ಭಾರತೀಯ ಪರಂಪರೆ ಅಥವಾ ಭಾರತೀಯ ಸಂಸ್ಕೃತಿ ಅಂದ್ರೆ ನಾವು ಬಹಳ ಮುಖ್ಯವಾಗಿ ಪರಿಗಣಿಸುವಂತದ್ದು ಎರಡನ್ನ, ಒಂದು ಜಲ ಸಂಸ್ಕೃತಿ, ಇನ್ನೊಂದು ಅಗ್ನಿ ಸಂಸ್ಕೃತಿ. ಕೇಳಿಸ್ತಾ ಇದೆಯಲ್ಲ? ಹೌದು ಕೇಳಿಸ್ತಾ ಇದೆ, ಹೇಳಿ ಹೇಳಿ ಮಾತಾಡಿ. ಜಲ ಸಂಸ್ಕೃತಿ ಮತ್ತು ಅಗ್ನಿ ಸಂಸ್ಕೃತಿ. ನಮ್ಗೆಲ್ಲ ಗೊತ್ತಿದೆ ಜಲ ಸಂಸ್ಕೃತಿ ಯಾವುದು, ಅಗ್ನಿ ಸಂಸ್ಕೃತಿ ಯಾರದ್ದು ಅಂತ. ಆ ತನ್ನ ಜಲ ಸಂಸ್ಕೃತಿ ಬಗ್ಗೆ ನಿರೂಪಕ ಅಥವಾ ನಾನು ಯಾರಾದ್ರೂ ಅನ್ಕೋಬಹುದು, ತನ್ನದು ಜಲ ಸಂಸ್ಕೃತಿ, ತನ್ನ ಜಲ ಸಂಸ್ಕೃತಿ ಏನಿದೆಯಲ್ಲ, ಈ ಜಲ ಸಂಸ್ಕೃತಿ ಇವತ್ತು ಅಂದ್ರೆ ತನ್ನ ಪರಂಪರೆ ಇವತ್ತು ತನ್ನ ಜೊತೆಗೆ ನಿಂತಿಲ್ಲ. ಅದಕ್ಕೆ ಆ ಪರಂಪರೆಯನ್ನ ಪ್ರಶ್ನಿಸ್ತಾ, ಇಡೀ ಕವಿತೆಯನ್ನು ನೋಡ್ತಾ ಹೋದ್ರೆ ತನ್ನ ಪರಂಪರೆಯನ್ನು ಪ್ರಶ್ನಿಸ್ತಾ ಹೋಗ್ತಾ ಇದೆ. ತನ್ನ ಪರಂಪರೆ ಏನಾಗ್ತಾ ಇದೆ, ಅಗ್ನಿ ಸಂಸ್ಕೃತಿಗೆ ಅಡಿಯಾಳಾಗಿಯೋ ಅಥವಾ ಅಗ್ನಿ ಸಂಸ್ಕೃತಿಗೆ ಅದರ ಜೊತೆಯಲ್ಲಿ ಸೇರಿಕೊಂಡೋ ತನ್ನತನವನ್ನ ಬಿಟ್ಕೊಡ್ತಾ ಇದೆ, ತನ್ನತನವನ್ನು ಕಳ್ಕೊತಾ ಇದೆ. ಅದನ್ನೇ ಬಹುಶಃ ಅದನ್ನ ಹೊಳೆಯಾಗಿ ಹರಿಯುವ ಮಳೆ, ಕಡಲಾಗಿ ಉಕ್ಕುವ ಮಳೆ, ತನ್ನ ಸಂಸ್ಕೃತಿ ಎಂಥ ಸಮೃದ್ಧವಾದದ್ದು, ಎಂತ ವಿಶೇಷವಾದದ್ದು, ಅದರ ಅನನ್ಯತೆ ಎಂತದ್ದು ಅನ್ನೋದ ಆರಂಭದಲ್ಲಿ ಹೇಳ್ಕೊತಾ ಬರ್ತಾನತ. ನಿನ್ನ ಹೆಜ್ಜೆಗೆ ಪರ್ವತಗಳು ಪಾಚಿ ಕಟ್ತಿದ್ರು, ಇವತ್ತು ಆ ಸಂಸ್ಕೃತಿ ಏನಾಗಿದೆ, ಪುಟ್ಟ ಹೊಟ್ಟೆ ಉರಿ ಆರುತ್ತಿಲ್ಲ. ಮತ್ತೆ ಪಕ್ಷಿಗೂ ಮತ್ತು ಮಳೆಗೆ ಸಂಬಂಧ ಇದೆ. ನಮ್ಮ ಏನು ಕವಿ ಸಮಯವನ್ನ, ಇಂದಿನ ಕವಿ ಸಮಯಗಳನ್ನ, ನಮ್ಮ ಹಳೆಯ ಕಾವ್ಯಗಳಲ್ಲಿ ಕವಿ ಸಮಯ ನೋಡೋ ಚಕ್ರವಾಕ ಪಕ್ಷಿ ಮತ್ತು ಮಳೆಯ ಸಂಬಂಧ ಇದೆಯಲ್ಲ, ಅದನ್ನ ಇಲ್ಲಿ ಇವತ್ತಿಗೆ ದಲಿತ ಸಂಸ್ಕೃತಿ ಎಷ್ಟು ಜನ ತಗೊಂಡಿದ್ದಾನೆ ಅದನ್ನ ಕವಿನ ಹೋಗುದು, ಇಲ್ಲಿ ಪಕ್ಷಿ ಪಾದವನ್ನಿಟ್ಟು ಬೂದಿಯಾಗುವುದು. ಇಲ್ಲಿ ಈ ಪರಂಪರೆ ಏನಾಗ್ತಾ ಇದೆ ಇವತ್ತು ಅಂದ್ರೆ ಅನ್ನುವಂಥದ್ದು ಬೂದಿಯಾಗಿ ಹೋಗ್ತಾ ಇದೆ. ತನ್ನ ಪರಂಪರೆ ತನ್ನನ್ನು ನಾಶ ಮಾಡ್ತಾ ಇದೆ. ಬಿದ್ದ ಆಲಿಯ ಕಲ್ಲು ಇದ್ದಿಲಾಗ್ತಾ ಇದೆ. ಇದ್ದಿಲು ಅನ್ನೋದು ಅಗ್ನಿ ಸಂಸ್ಕೃತಿಯ ಸಂಕೇತ ಅಂತ ತೆಗೆದುಕೊಳ್ಬೋದೇನು. ಆಲಿಯ ಕಲ್ಲು ಮಳೆಯ ಘನಿ ರೂಪ. ಒಂದು ಸಂಸ್ಕೃತಿ ಯಾವಾಗ್ಲೂ ಕೂಡ ಕಾಲ ಕಾಲಕ್ಕೆ ಅದು ಘನಿ ರೂಪವನ್ನು ಪಡ್ಕೊಳ್ಬೇಕು, ಮತ್ತೆ ದ್ರವ ರೂಪವನ್ನು ಪಡ್ಕೊಳ್ಬೇಕು. ಅದು ಸಂಸ್ಕೃತಿ ಆ ಚಲನೆ ಹೊಂದಿರಲೇಬೇಕು. ಇಲ್ಲಿ ಬಿದ್ದ ಆಲಿಯ ಕಲ್ಲು ಇದ್ದಿಲಾಗ ಹೋಗ್ತಾ ಇದೆ, ಇಲ್ಲಿ ಅದು ಅಗ್ನಿ ರೂಪವನ್ನು ಪಡ್ಕೊಳ್ತಾ ಇದೆ. ಅದಕ್ಕೆ ಇಲ್ಲಿ ಏನಾಗ್ತಾ ಇದೆ, ತನ್ನ ಪರಂಪರೆ ತನ್ನವರನ್ನೇ, ಕುಂತವರು ನಿಂತವರು ಚಿತಿಯಾಗಿ ಹೋಗ್ತಾ ಇದ್ದಾರೆ. ತನ್ನ ಪರಂಪರೆ ಯಾವಾಗ್ಲೂ ಕೂಡ ಅದು ಜಲ ಸಂಸ್ಕೃತಿ ಜೀವವನ್ನ ಕೊಡುವಂಥದ್ದು, ಸುಡುವಂಥದ್ದಲ್ಲ, ನಾಶವನ್ನ ಮಾಡುವಂಥದ್ದಲ್ಲ ಅದು. ಅದಕ್ಕೆ ತನ್ನ ಪರಂಪರೆಯಲ್ಲಿ ಮತ್ತೊಂದು ಒತ್ತಾಯವನ್ನು ಮಾಡ್ತಾನೆ. ಇಲ್ಲಿ ಪ್ರಾರ್ಥನೆ ಇಲ್ಲ, ಬಹಳ ಮುಖ್ಯ ಅದು. ಒತ್ತಾಯ ಇದೆ ಏನದು, ಮಳೆಯ ಎರಲಾರೆಯ ನನ್ನೊಡಲ ಮೇಲೊಂದು ಇದ್ದಿಲಾಗದ ಹಿಮಾಲಯವು ಅದರಲ್ಲಿ ತಣ್ಣಗೆ ಕಣ್ಮುಚ್ಚಬೇಕು. ಆ ಘನೀರೂಪ ಮತ್ತೆ ಪಡ್ಕೊಳ್ಬೇಕು. ಯಾವುದೇ ಸಂಸ್ಕೃತಿ ಪರಂಪರೆ ಘನೀರೂಪವನ್ನ ಪಡ್ಕೊಳ್ದೇನೆ ಮತ್ತೆ ದ್ರವರೂಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಂತವನ್ನ ಪಡ್ಕೊಳ್ಳೇಬೇಕು, ಅಂತ ಘನರೂಪವನ್ನ ಹೊಂದಬೇಕು. ಯಾವುದನ್ನ DRN ತನ್ನ ಒಂದು ಕಲ್ಚರ್, ತನ್ನ ಸಂಸ್ಕೃತಿ ತನ್ನೊಳಗೆ ತಾನು ಅವಲೋಕನ ಪ್ರಶ್ನೆ ಮಾಡ್ಕೊಳ್ದಾನೆ, ತನ್ನನ್ನ ತಾನು ತಿದ್ದಿಕೊಳ್ಳದೇನೆ ಆ ಘನೀರೂಪವನ್ನು ಪಡ್ಕೊಳ್ದು ಮತ್ತೆ ದ್ರವರೂಪವನ್ನು ಪಡ್ಕೊಳ್ಳೋ ಸ್ಥಿತಿ ಇದೆಯಲ್ಲ, ಅದನ್ನೇ ಇಡೀ ಪದ್ಯದ ಮುಖಾಂತರ ತನ್ನ ಪರಂಪರೆಯನ್ನ ವಿಮರ್ಶೆ ಮಾಡ್ತಾ ಹೋಗ್ತಾ ಇದಾರೆ ಈ ಕವಿತೆ ಅನ್ಸುತ್ತೆ. ಯಾವುದನ್ನ ಈ ದೇಶದ ಮೂಲ ಸಂಸ್ಕೃತಿ ಅಂತ ಇದೆಯಲ್ಲ, ಅದು ಜಲ ಸಂಸ್ಕೃತಿ. ಆ ಜಲ ಸಂಸ್ಕೃತಿ ಇಡೀ ಈ ದೇಶಕ್ಕೆ ಎಲ್ಲ ಈ ಸಂಸ್ಕೃತಿಗೆ ಎಲ್ಲವನ್ನೂ ಕೊಟ್ಟಿರುವಂತದ್ದು, ಜೀವ ಪ್ರಧಾನವಾದದ್ದು. ಇಂಥ ಜೀವ ಪ್ರಧಾನವಾದಂತ ಪರಂಪರೆ ಇವತ್ತು ಯಾವ ಸ್ಥಿತಿಯನ್ನ ಪಡ್ಕೊಳ್ತಾ ಇದೆ, ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಮತ್ತೆ ಇದು ಕಡೆಯಲ್ಲಿ ಅವ್ರು ಹೇಳ್ತಾರಲ್ಲ, ಮತ್ತೆ ಎಚ್ಚೆತ್ತು ನೀರಾಗಿ ಎರಿಯಬೇಕು. ಅದ ಘನೀರೂಪವನ್ನ ಪಡ್ಕೊಳ್ದೇನೆ ದ್ರವರೂಪಕ್ಕೆ ಸರಕ್ ಸಾಧ್ಯ ಇಲ್ಲ ಅನ್ನೋ ಒಂದು ಬಹಳ ದೊಡ್ಡ ತಾತ್ವಿಕತೆಯನ್ನ ಈ ಒಂದು 3-4 ಪ್ಯಾರಗಳಲ್ಲಿ ತನ್ನದೇ ಆದಂತ ಒಂದು ವಿಶೇಷ ಮೆಟಾಫರ್ಗಳು, ಮತ್ತೆ ಇದನ್ನ ಸ್ವಲ್ಪ ಅತಿಶಯ ಅಂತ ಕರೀಬಹುದು. ಇಂಥ ಅತಿಶಯದ ಮೆಟಾಫರ್ಗಳು ಉಟ್ಕೊಳ್ಳುವಂಥದ್ದು ಅಥವಾ ಇಂಥ ಅತಿಶಯವಾದ ಮೆಟಾಫರ್ಗಳನ್ನ ಕೆಲವೊಮ್ಮೆ ಅನಿವಾರ್ಯವಾಗಿ ಕವಿ ಬಳಸಲೇಬೇಕಾಗತ್ತೆ. ಆ ಬಳಸಲಿಕ್ಕೆ ಕಾಲ ಮತ್ತು ಸಮಾಜ ಬಹಳ ಮುಖ್ಯವಾಗಿರುತ್ತೆ. ಅಂಥದ್ದನ್ನ ಇಲ್ಲಿ ಎಣಿಕೆ ಮಾಡ್ತಾ ಇದ್ರೇನೋ ಅಂತ ನನಗೆ ಅನ್ಸಿದೆ. ಇದಿಷ್ಟು ನಾನು ಹೇಳ್ಬೇಕು ಅನ್ಕೊಂಡದ್ದು. ನರಸಿಂಹ ಅವರು ಕೈ ಎತ್ತಿದ್ರೆ ಕವಿತಾ ಮಾತಾಡೋದು. ಸರ್, ರೇಣುಕಾರಾಧ್ಯ ಸರ್ ಹೇಳಿದ್ರಲ್ಲ, ಅದನ್ನ ವಿಚಾರ ಮಾಡೋದಾದ್ರೆ ಪುಟ್ಟ ಹೊಟ್ಟೆಯ ಉರಿ ಅನ್ನೋದು ಒಂದು ಸಾಲು. ಆ ಸಾಲು ಯಾಕೋ ಅದು ನನಗೆ ಜಲ ಸಂಸ್ಕೃತಿ ಇದ್ರ ಆ ಒಂದು ಕನ್ಸೆಪ್ಟ್ ಅಲ್ಲಿ ಈ ಕವಿತೆಗೆ ಅದು ಆಗ್ಲಿಕ್ಕಿಲ್ಲ ಅಂತ. ಪುಟ್ಟ ಹೊಟ್ಟೆಯ ಉರಿ ಅನ್ನೋವಲ್ಲಿ ಅದು ಅಗ್ನಿ ಸಂಸ್ಕೃತಿಯನ್ನ ಬಿಟ್ಟು ಬೇರೆಯನ್ನ ಹೇಳ್ತಾ ಇದೆ ಅಂತ ಅನ್ಸುತ್ತೆ. ಆರಾಧ್ಯ ಅನ್ಸುತ್ತೆ. ನನಗೆ ಅನಿಸ್ತಾ ಇರೋದು, ಈ ಕವಿತೆ ಕಾಣಿಸ್ತಾ ಇರೋದು ಏನು ಅಂತಂದ್ರೆ,
ಅದು ಜಲ ಮತ್ತು ಅಗ್ನಿಯ ಸಂಸ್ಕೃತಿಯ ಚರ್ಚೆಗಳನ್ನ ನಾವು ಕೊನೆ ಸಾಲಿ ಕನೆಕ್ಟ್ ಮಾಡ್ತೀವಿ. ಅದನ್ನ ಮೀರಿ ಅದನ್ನ ಆದರೆ ಪ್ರಾರಂಭದಲ್ಲಿ ಅಗ್ನಿ ಅಥವಾ ಜಲ ಸಂಸ್ಕೃತಿಯೂ ಕೂಡಿರುವ ಅಥವಾ ಮಳೆಯೂ ಕೂಡ ಮಾಡಿರುವ ದ್ರೋಹದ ಬಗ್ಗೆ ಮಾತಾಡ್ತಾ ಇದೆ ಕವಿತೆ ಆರಂಭದಲ್ಲಿ. ಮಳೆ ಯಾಕೆಂದ್ರೆ ಅದು ಹೊಳೆಯಾಗಿ ಹರಿಯುತ್ತೆ, ಕಡಲಾಗಿ ಉಕ್ಕುತ್ತೆ, ಎಲ್ಲ ನಿಕ್ಕುತ್ತೆ, ಆದ್ರೆ ನೀನ್ ನನ್ನ ಮೇಲೆ ತಂದಿಲ್ಲ. ಅಂದ್ರೆ ಮಳೆ ಎಲ್ಲಾ ಕಡೆಯೂ ಸರ್ವ ಸಮಾನತ್ವ ಕಾಣ್ತಾ ಇದೆ ಅಂತ ಹೇಳ್ತೀವಿ. ಸೊ ಆತರ ಜಲನೆಲೆ ಆಗಿದ್ರು ನನ್ನ ಮೇಲೆ ಅಂತಿಲ್ಲ, ಮತ್ತೆ ನನ್ನನ್ನ ಪ್ರತ್ಯೇಕಗೊಳಿಸಿದ್ಯಾ ನೀನು ಅನ್ನೋದು ಅದು ಹೇಳೋ ಪ್ರಯತ್ನವನ್ನ ಮಾಡ್ತಾ ಇರೋದು. ಸೊ ಅದು ಕೊನೆಯ ಸಾಲುಗಳು ಆರಾಧ್ಯಗಳು ಕನೆಕ್ಟ್ ಆಗ್ತವೆ. ಆದ್ರೆ ಮೊದಲ 3 ಸ್ಟ್ಯಾಂಜಗಳು ಅಗ್ನಿ ಮತ್ತು ಜಲದ ಚರ್ಚೆಗಳನ್ನು ಅದು ಎತ್ತುತ್ತಾ ಇಲ್ಲ ಅಂತ ನನಗೆ ವೈಯಕ್ತಿಕ ಅನಿಸ್ತಾ ಇದೆ. ಆ ಥರ ಆಗ್ತಿಲ್ಲ ಅಂತ. ಆರಾಧ್ಯ ಇದೆಯಾ? ಅದು ಬೇರೆ ಅಂತ ಅನ್ಸುತ್ತೆ. ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಅದು ಅಷ್ಟೇ. ಕೆಳಗಡೆ ಸಾಲು ಆಗಿದೆ, ನನ್ನ ಒಡಲ ಮೇಲೊಂದು ಇದ್ದಿಲಾಗು ಹಿಮಲ ಇರಲಾರೆ ಅಂತ ಕೇಳ್ತಾ ಇರೋದಲ್ಲಿ. ಸೊ ಆಗಲ್ಲ ಅಂತ ಮಳೆ ಕೈಲಿ ಅದು ಆಗಲ್ಲ ಅಂತ ಅರ್ಥ. ಹಿಮಾಲಯ ನೀನ್ ಇರಕ್ಕಾಗಲ್ಲ ಅಂತ, ಒಂದು ಸಣ್ಣ ಹನಿಯನ್ನೇ ನೀನು ನನಗೆ ಕೊಡದೇ ಇರೋ ಅಂತನು ಹಿಮಾಲಯವನ್ನ ಎತ್ತಿಯ ನೀನು ಆಗಲ್ಲ. ಅದೊಂದು ವಿಷಾದ. ದೇವ್ರ ಮಾತುಗಳು ಕೇಳಿಸ್ಕೊಂಡಾಗ ಕವಿತೆಗೆ ತುಂಬಾ ಒತ್ತಾಯ ಪೂರ್ವಕವಾಗಿ ಆರೋಪ ಮಾಡ್ದಂಗೆ ಏನೋ ಅನ್ಸುತ್ತೆ. ಯಾಕಂದ್ರೆ ಎನ್ಕೆ ಮಾಡ್ತಿರೋದು ಇಲ್ಲಿ ಆರ್ಥಿಕ ಅಸಮಾನತೆ. ಈಗ ಒಂದು ನೀರು ಮಳೆ ಅನ್ನೋದು ಸಾಕಷ್ಟು ಸಮೃದ್ಧಿಯ ಸಂಕೇತವಾಗಿ ಬಳಸ್ಕೊಂಡಾದ್ಮೇಲೆ ಆ ಸಮೃದ್ಧಿ ಕೇರಿ ಕಡೆ ಅರ್ದಿಲ್ಲ ಅನ್ನೋ ಪ್ರಶ್ನೆಗೆ ಇಷ್ಟೆಲ್ಲ ಮೆಟಾಫರ್ಸ್ ಅನ್ನ ಉಪಯೋಗಿಸಿ ಹೇಳಿದಾರೆ ಅಂತ ಹೇಳ್ಬೋದು. ಇದು ಸರಳವಾದ ವಿಶ್ಲೇಷಣೆ ಅನಿಸ್ತ್ರೂ ಕೂಡ ಅಷ್ಟಕ್ಕೆ ಓದ್ಕೊಂಡ್ರೆ ಬಹುಶಃ ಕವಿತೆಗೆ ಒಂದು ನ್ಯಾಯ ಅಂತ ಅನಿಸ್ಬೋದೇನು. ನೀವು ಆರಾಧ್ಯ ಅವ್ರು ಹೇಳ್ದಂಗೆ ಜಲ ಸಂಸ್ಕೃತಿ ಅಗ್ನಿ ಸಂಸ್ಕೃತಿಗೆ ಹೋದ್ರೆ ಮತ್ತೆ ಕಾವ್ಯದ ಮೇಲೆನೆ ನಾವೇ ಒತ್ತಾಯ ಪೂರ್ವಕವಾಗಿ ಏನನ್ನಾದ್ರೂ ಏರ್ತಾ ಇದೀವಿ ಅನ್ನೋ ನಮ್ಮ ತಿಳುವಳಿಕೆನ ಅಂತ ಅನ್ಸಲ್ವಾ ಸರ್? ಅದು ಅನ್ಸುತ್ತೆ. ಅದ್ರ ಜೊತೆಯಲ್ಲಿ ಅಗ್ನಿ ಸಂಸ್ಕೃತಿ ಮತ್ತು ಜಲ ಸಂಸ್ಕೃತಿ ಎರಡನ್ನೂ ಕವಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಎರಡರಿಂದಲೂ ನಮ್ಗೆ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದೇನೆ ಸರ್, ನಾವು ಅದಕ್ಕೆ ಜಲ ಸಂಸ್ಕೃತಿ ನಮ್ದು ನಿಜ, ಆದ್ರೆ ಅದು ಕೂಡ ನಮ್ಮ ಮೇಲೆ ಒಂದು ಹನಿ ಕೂಡ ಕೊಟ್ಟಿಲ್ಲ ಅಂತ. ಸೊ ಆ ಎರಡನ್ನೂ ಆತ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಷ್ಟೇ ಸರ್. ಅದಕ್ಕೆ ನಾವು ಕವಿತೆಗೆ ಜಾಸ್ತಿ ಒತ್ತಡ ಆಗ್ತಿದೀವೇನ ಅಂತ ಅನ್ಸ್ ನಾವ್ ಹೇಳಿದಾಗ ಅಗ್ನಿಯ ಪ್ರಶ್ನೆಗಳು ಜಲದ ಪ್ರಶ್ನೆಗಳನ್ನ ಇಟ್ಕೊಂಡು ಈ ಕವಿತೆ ನೋಡಿದಾಗ ಕೊನೆಯ ಸ್ಟ್ಯಾಂಜ ಮಾತ್ರ ಒಂದು ಸ್ವಲ್ಪ ಕನೆಕ್ಟ್ ಆಗ್ಬೋದು. ಅದು ಕಷ್ಟ ಸಾಧ್ಯ, ದೂರಗಾಮಿ ಆಗತ್ತಷ್ಟೇ ನನಗನ್ಸಿದ್ದು. ಯಾಕೆಂದ್ರೆ ಇಡೀ ಪ್ರಕೃತಿಯನ್ನ ಮತ್ತು ವಿಜ್ಞಾನವನ್ನ ಕವಿ ಇಲ್ಲಿ ಪ್ರಶ್ನಿಸ್ತಾ ಇದ್ದಾನೆ. ಏನು ವಿಜ್ಞಾನ ಕ್ರಿಯೆಗಳಾಗ್ತಾ ಇರುವೋ, ಏನು ಪ್ರಕೃತಿ ಕ್ರಿಯೆ ನಡೀತಾ ಇದೆಯೋ ಅದು ವಿರುದ್ಧವಾದಂತ ಪ್ರತಿರೋಧವನ್ನ ಇಲ್ಲಿ ಕವಿ ತೋರಿಸ್ತಾ ಇರೋದು. ವಿಜ್ಞಾನಕ್ಕೊಂದು ಕ್ರಮ ಇದೆ, ಅದನ್ನು ಪ್ರಶ್ನಿಸ್ತಾ ಇದ್ದಾನೆ. ಕಾರಣ ಮತ್ತು ಪರಿಣಾಮ ತತ್ವವನ್ನ ಇಲ್ಲಿ ಕವಿ ಪ್ರಶ್ನಿಸ್ತಾ ಇದ್ದಾನೆ. ಪ್ರಕೃತಿಗೊಂದು ಕ್ರಮ ಇದೆ, ಪ್ರಕೃತಿಗೆ ಒಂದು ತತ್ವ ಇದೆ, ಅದನ್ನ ಕವಿ ಇಲ್ಲಿ ಪ್ರಶ್ನಿಸ್ತಾ ಇದ್ದಾನೆ. ಅಂದ್ರೆ ಅಗ್ನಿಯು ಮತ್ತು ನೀರು ಎರಡೂ ಕೂಡ ಶೋಷಿಸುವ ನೆಲೆಯಲ್ಲಿ ಸಮಾನ ಪಾತ್ರಗಳನ್ನು ವಹಿಸಿದ್ದು ನಮ್ಮ ಮೇಲೆ ಅಂತ ಹೇಳ್ತಾ ಇರೋದು ಕವಿ. ಕವಿತೆಯನ್ನ ನಾವು ಬೇರೆ ಬೇರೆ ಮಗ್ಲಲ್ಲಿ ವಿಶ್ಲೇಷಣೆ ಮಾಡಕ್ ಸಾಧ್ಯತೆ ಇರಬಹುದು. ಆದ್ರೆ ಆ ಕವಿತೆ ಬಹಳ ಸರಳವಾಗಿಲ್ಲದೆ ಇದ್ರೂ ಕೂಡ ಒಂದು ಒಡಲಾಳ ಅನ್ನುವಂಥದ್ದು ಹಸಿವಿನ ಉತ್ಕಟತೆಯನ್ನ ಅದೊಂದು ಸಮುದಾಯದ ಪ್ರಜ್ಞೆಯಲ್ಲಿ ಹೇಳ್ತಾ ಇದೆ. ಹಸಿವಿನ ಉತ್ಕಟತೆ ನೀಗಿಸ್ಕೊಳ್ಳೋದಿಕ್ಕೆ ಕಾರುಣ್ಯದ ನೆಲೆಯಲ್ಲಿ ಮಳೆಯನ್ನ ಆಹ್ವಾನ ಮಾಡ್ತಾ ಇದೆ. ಮಳೆ ಅನ್ನೋದು ಭೂಮಿಗೆ ಸಕಲ ಜೀವ ಧಾತುಗಳಿಗೆ ಉಣಿಸನ್ನು ನೀಡುವ ಕರುಣಾ ಸ್ವರೂಪದ್ದಾದ್ರಿಂದ ನನ್ನ ಒಡಲಿಗೆ ಅನಿತಾ ಇಲ್ಲ ಅನ್ನೋದ್ರೊಳಗೆ ಈ ಸಾಮಾಜಿಕ ಅಸಮಾನತೆಯನ್ನ ಅದು ಕರುಣೆ ನೆಲೆಯಲ್ಲಿ ಆಹ್ವಾನ ಮಾಡ್ತಾ ಮಳೆಯಕ್ಕೆ ಕರುಣೆಯನ್ನು ಆರೋಪಿಸ್ಕೊಂಡು ಅದು ಐರನಿಕಲ್ಲಾಗಿ ಹೇಳ್ತಾ ಇದೆ. ಸಾಮಾಜಿಕ ತಾರತಮ್ಯದ ಒಳಗೆ ಹಸಿವಿನ ಬಿಕ್ಕಟ್ಟನ್ನ ತಳ ಸಮುದಾಯಕ್ಕೆ ಉಂಟು ಮಾಡಿದಾಗ ಹಸಿವಿನ ಬಿಕ್ಕಟ್ಟನ್ನ ನಿವಾರಿಸ್ಕೊಳ್ಳೋದಿಕ್ಕೆ ಅವರು ಕರುಣೆಯನ್ನ ಮಳೆಯ ರೂಪದಲ್ಲಿ ಆಹ್ವಾನ ಮಾಡ್ತದಂಗೆ ಕಾಣಿಸ್ತದೆ. ಅದ್ರ ಕೊನೆಗೆ ಅದು ಮಾತು ಬರೋದ ಹಾಗೆ ಅದು ಮಳೆ ಹಿಮಾಲಯ ಇರ್ಲಾರೆಯ ಅಂತಂದ್ರೆ ನನ್ನ ಬದುಕು ಸಮೃದ್ಧ ಆದ್ರೆ ನಾನು ಕೂಡ ಮಾನವೀಯಗೊಂಡು ನೀರಾಗರಿತೀನಿ ಮತ್ತೆ ಎಚ್ಚೆತ್ತು ಅನ್ನೋ ಅರ್ಥದಲ್ಲಿ ಆ ಪದ್ಯ ನಿರ್ಮಾಣ ಆಗ್ತದೆ ಅಂತ ಅನ್ನಿಸ್ತದೆ. ಅದರಿಂದ ಒಂದು ಸಮುದಾಯದ ಹಸಿವಿನ ಉತ್ಕಟತೆ ಅದನ್ನ ನೀಗಿಸ್ಕೊಳ್ಳುವ ನೆಲೆಯಲ್ಲಿ ಪ್ರಕೃತಿಯನ್ನ ಕರೆಯೋದು, ಆ ಪ್ರಕೃತಿ ಅನ್ನೋದು ಅಲ್ಲಿ ವಾಚ್ಯವಾಗಿ ಅಲ್ಲ, ಅದೊಂದು ಕರುಣ ಸ್ವರೂಪದಲ್ಲಿ ಕರೀತಾ ಇದ್ದಾರೆ. ಕರುಣೆ ನನ್ನ ಒಡಲನ್ನ ತಣಿಸ್ಬೇಕು. ಮತ್ತೆ ಹಿಮಾಲಯ ಅನ್ನುವಂಥದ್ರೊಳಗೆ ಹಸಿವನ್ನು ನೀಗಿಸ್ಕೊಳ್ಳುವ ನೆಮ್ಮದಿಯೇ ಒಂದು ಆ ತಣ್ಣಗಿನ ಹಿಮಾಲಯದ ಸೌಂದರ್ಯ ಅದು.
ಆ ನಂತರದಲ್ಲಿ ನಾನು ಮಾನವೀಯಗೊಂಡು ಮತ್ತೆ ಇತರರಿಗೋಸ್ಕರ ನಾನು ಈ ಸಮೃದ್ಧತೆಯನ್ನು ತರುವ ಚಲನಶೀಲತೆಯನ್ನು ಉಂಟು ಮಾಡ್ತೀನಿ, ನಾನು ಮಾನವೀಯಗೊಂಡು ಈ ಮಾನವೀಯಗೊಳ್ತೀನಿ. ನಾನು ಈ ಕ್ರೌರ್ಯಕ್ಕೆ ತುತ್ತಾಗಿದ್ದೀನಿ, ಆದ್ರೆ ನಾನು ಮತ್ತೆ ಕ್ರೌರ್ಯಕ್ಕೆ ಒಳಪಡಿಸೋದಿಲ್ಲ, ಮಾನವೀಯವಾಗಿ ಚಲನಶೀಲಗೊಳ್ತೀನಿ, ನಾನು ಮನುಷ್ಯ ಜಗತ್ತಿನಲ್ಲಿ ಕರುಣೆಯನ್ನು ತೋರಿಸ್ತೀನಿ ಅನ್ನೋ ಅರ್ಥದಲ್ಲಿ ಇಡೀ ಪದ್ಯ ಹಸಿವಿನ ತೀವ್ರತೆಯನ್ನ, ಒದ್ದಾಟವನ್ನ ಹೇಳುತ್ತಾ ಕರುಣೆಯನ್ನ ಬಯಸ್ತಾ ತಾನು ಮಾನವೀಕರಣಗೊಳ್ಳುವ ಒಂದು ನೆಲೆಗೆ ಅದು ತಲುಪ್ತಾ ಇದೆಯಾ ಅಂತ ನನಗನ್ಸೋದು. ಸರಿ ಇದೆ ಸರ್, ಆದ್ರೆ ಇಲ್ಲೊಂದು ಪಾಯಿಂಟ್, ಕೊನೆ ಪಾಯಿಂಟ್ ನಿಮ್ದು ಚೂರು ಮುಂದುವರ್ಸೋದಾದ್ರೆ, ನಾನು ಮಾನವೀಕರಣಗೊಳ್ತೀನಿ ಅಂತಲ್ಲ, ಕವಿ ಮಳೆಯನ್ನೇ ಮಾನವೀಕರಣ ಮಾಡಕ್ಕೆ ಇಟ್ಕೋಬೇಕು ಅಂದ್ರೆ ಎಲ್ಲರಿಗೂ ಸಾಮಾಜಿಕ ಅಥವಾ ಎಲ್ಲರಿಗೂ ಸೋಷಿಯಲ್ ಜಸ್ಟಿಸ್ ನ ರೂಪವಾಗಿ ಮಳೆ ಅನಿಬೇಕಾಗಿತ್ತು, ನೀನು ಅನಿತಿಲ್ಲ. ಮತ್ತು ಕೊನೆಯ ಭಾಗ ಕೂಡ, ಮೊದಲನೇ ಭಾಗದಲ್ಲಿ ನನ್ನ ಒಡಲ ಮೇಲೇಕೆ ಅನಿಯುತ್ತಿಲ್ಲ ಅನ್ನುವ ಪ್ರಶ್ನೆಗೂ ಕೊನೆಯ ಭಾಗದಲ್ಲಿ ಎರಲಾರೆಯ ನನ್ನೊಡಲ ಮೇಲೊಂದು ಇದ್ದಿಲಾಗೋ ಹಿಮಾಲಯವ ಅಂತ ಕೇಳ್ತಿರೋದು. ಅಂದ್ರೆ ಎರಲ್ಲ ಅಂತ ಗೊತ್ತಿದೆ, ಹಿಮಾಲಯನ ಎರಲ್ಲ ಅಂತಲೂ ಗೊತ್ತಿದೆ, ಆದ್ರೆ ಆತರ ಇರ್ತರೆ ಮಾತ್ರ ನೀನು ಮಾನವೀಕರಣಗೊಂಡಂತ ಪ್ರಕೃತಿ ಆಗ್ತೀಯ ಅಂತ. ಅಂದ್ರೆ ಮಾನವೀಕರಣ ಈತ ಆಗಿದೆ, ಅಂದ್ರೆ ಈ ವ್ಯವಸ್ಥೆ ಆಗಿದೆ, ಅಂದ್ರೆ ಪ್ರಕೃತಿ ಆಗ್ತಿಲ್ಲ, ಶೋಷಿಸುವರಾಗ್ತಿಲ್ಲ, ಎದುರುಗಡೆ ಇರ್ತಕ್ಕಂಥ ಒಂದು ಪರಂಪರೆ ಅದು ಆಗ್ತಾ ಇಲ್ಲ, ಅದು ಮಾನವೀಕರಣಗೊಳ್ಬೇಕು ಅಂತ ಇದು ಹೇಳ್ತಾ ಇರೋದು. ನಾನು ಮಾನವೀಕರಣಗೊಳ್ಳಿದ್ದೀನಿ, ಯಾಕಂದ್ರೆ ನಾನು ಮಾನವೀಕರಣಗೊಂಡಿರೋದಕ್ಕೇನೆ ನನ್ನ ಒಡಲ ಮೇಲೆ ಮಳೆಯಾಗಿ ಸುರಿತೀನಿ ಅಂತ ಕೇಳ್ತಾ ಇದ್ದೀನಿ. ನಾನು ಪುಟ್ಟ ಹೊಟ್ಟೆ ಉರಿ ಯಾಕೆ ಆಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀನಿ, ಯಾಕೆ ನನ್ನೊಳಗಡೆ ಮಾನವೀಯತೆ ಇದೆ. ಪ್ರತಿ ಜಗತ್ತನ್ನು ಸೂಕ್ಷ್ಮ ನೋಡ್ತಾ ಇದ್ದೀನಿ ನಾನು. ಸೊ ಎಲ್ಲಾ ಕಡೆನೂ ಪಾಚಿಗಟ್ಟುವ ಮಳೆ ಹೋಯ್ತು, ಸಮೃದ್ಧಿಯಾದಂತ ಸಂಪತ್ತು ಯಾರ ಹತ್ರನೂ ಸಿಕ್ಕಾಬಡೆ ಇದೆ, ಆದ್ರೆ ಏನು ಇಲ್ದಲೇ ಇರೋರು ಇದ್ದಾರೆ. ಸೊ ಏನು ಇಲ್ದಿರುವ ಜಗತ್ತು ಮತ್ತು ಸಮೃದ್ಧವಾಗಿರುವ ಈ ಜಗತ್ತುಗಳ ನಡುವೆ ಸಮಾನವಾದದ್ದೊಂದು ಕಾಣಬೇಕಲ್ಲ ಅನ್ನೋದು ಕವಿಯ ಆಶಯ. ಅದು ಅವನಿಗಾಗಲೇ ಮಾನವೀಕರಣಗೊಂಡು ಬಿಟ್ಟಿದೆ ಆ ಸೈಲೆನ್ಸ್. ಹೇಳಿ. ಅಲ್ಲ, ಹಂಗಂತ ಅಂದ್ಬಿಟ್ರೆ ನಮ್ಮ ಮಹಾಡ್ಕೆರೆಯ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ ಕ್ರಾಂತಿಯನ್ನು ನಾವು ಹೆಂಗೆ ವ್ಯಾಖ್ಯಾನ ಮಾಡೋದು? ಒಂದು ನೀರು ಹಂಗ್ ಜಲ ಸಂಸ್ಕೃತಿಯ ಭಾಗ ಆಗಿ ಯೋಚನೆ ಮಾಡಿದ್ರೆ ಅದಕ್ಕೆ ಇನ್ನೊಂದು ಆಯಾಮ ಇದೆ ನಮಗೆ. ನಮ್ಮ ಜನಪದ ಪರಂಪರೆಯ ಒಳಗಡೆ, ನಮ್ಮ ಬದುಕಿನ ಒಳಗಡೆ ನೀರು ತಗೊಂಡಿರುವ ಬಹಳ ದೊಡ್ಡ ಸ್ಥಾನ ಇದೆಯಲ್ಲ, ಅದು ನನ್ನ ಆರಾಧನೆಯು, ನನ್ನ ಜೀವದ್ರವ್ಯವು ಮತ್ತು ನನ್ನ ಬದುಕಿನ ಭಾಗವು ಹಾಗೆ ಅನೇಕ ಇದೆ ಅದು. ಸೊ ಅಂತ ನೀರಿನಲ್ಲಿಯೂ ಕೂಡ ತರತಮದ ಗುಣಗಳನ್ನು ಕವಿ ಹುಡುಕುವ ಪ್ರಯತ್ನ ಮಾಡ್ತಾ ಇದೆ. ಅಂತ ಮಳೆ ಅಂದ್ರೆ ಸಮೃದ್ಧಿಯ ಸಂಕೇತ, ಮಳೆ ಅಂದ್ರೆ ಎರಡನೇ ಮಾತೇ ಇಲ್ಲ. ಅಂತ ಮಳೆಯಲ್ಲಿಯೂ ಸಮೃದ್ಧಿಯ ರೂಪದಲ್ಲಿಯೂ ಕೂಡ ತರತಮಗಳು ಕಾಣ್ತಾ ಇದೆಯಲ್ಲ, ಎಲ್ಲರ ಮೇಲೂ ಅನಿಸಬೇಕಿತ್ತು, ಕೆಲವರ ಮೇಲೆ ಯಾಕೆ ಅನಿಸ್ತಾ ಇದೆ ಅನ್ನೋದನ್ನ ಹೇಳಕ್ಕೆ ಕವಿ ಟ್ರೈ ಮಾಡ್ತಾ ಇದ್ದಾನೆ. ಹಾಗಂತ ಇಡೀ ನೀರಿನ ರೂಪವನ್ನೇ ಅವನು ಪ್ರಶ್ನೆ ಮಾಡ್ತಿಲ್ಲ, ಇಡೀ ನೀರಿನ ದೊಡ್ಡ ಸಾಧನೆಯನ್ನು ಅಥವಾ ನೀರು ನಮಗೆ ಮಾಡಿರುವ ಎಲ್ಲ ಅವಕಾಶಗಳನ್ನ ಕವಿ ಟೀಕೆ ಮಾಡ್ತಾ ಇಲ್ಲ. ಆದ್ರೆ ಅದಕ್ಕೆ ಇನ್ನೊಂದು ಗುಣವೂ ಬರಬೇಕಾಗಿತ್ತು, ಎಲ್ಲ ಕಡೆಯೂ ಎಲ್ಲರ ಮೇಲೂ ಅನಿಯುವ ಗುಣ ಬರಬೇಕಾಗಿತ್ತು ಅಂತ ಒಂದು ತತ್ವವನ್ನ ಆತ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಇದು ಎದುರುಗಡೆ ನಿಂತ್ಕೊಂಡಿಲ್ಲ, ಅದಕ್ಕೆ ಹೇಳಿದ್ದು ಕವಿ ಇಲ್ಲಿ ತನ್ನ ಆಕ್ರೋಶವನ್ನು ಎದುರಿಗೆ ನಿಲ್ಲಿಸಲ್ಲ ಅವನು. ಅದಕ್ಕೆ ಒಂದು ಜಂಪ್ ಇದೆ, ನಾನು ಆ ಪ್ರಾಗ್ ಜಂಪ್ ಅಂತ ಕರಿತೀನಿ, ಅದೊಂದು ಜಂಪ್ ಇದೆ ಅಂತ. ಸೊ ಅವನು ಆ ರಭಸವನ್ನ, ಆಕ್ರೋಶವನ್ನ ಮತ್ತೆ ಎಲ್ಲಿಗೆ ಕನೆಕ್ಟ್ ಮಾಡ್ತಾನೆ, ಒಂದು ದೊಡ್ಡ ತತ್ವದ ಜೊತೆ ಕನೆಕ್ಟ್ ಮಾಡ್ಬಿಡ್ತಾನೆ. ಅದಕ್ಕೆ ನೀನು ಹಿಮಾಲಯ ಆಗು, ನೀನು ಆಗಬಹುದು, ನಿನಗೆ ಆ ಥರ ಸಾಧ್ಯತೆ ಇದೆ. ನೀನು ಆ ಹಿಮಾಲಯ ಆದ್ರೆ ನಾವು ತಣ್ಣಗೆ ಮಲಗ್ತೀವಿ ಮತ್ತು ಎಚ್ಚೆತ್ತೀವಿ ಮತ್ತು ನೀರಾಗರಿತೀವಿ. ನಾವು ಎಲ್ಲಾ ಕಡೆಯೂ ಕ್ರಾಂತಿಯ ಬೀಜಗಳನ್ನು ಬಿತ್ಕೊಂಡು ನೀರಾಗರಿತಾ ಹೋಗ್ತೀವಿ ಅಂತ. ಥ್ಯಾಂಕ್ ಯು. ಇನ್ನೊಮ್ಮೆ ಹೇಳಿ, ಬ್ರೇಕ್ ಆಗುತ್ತೆ ವಾಯ್ಸು.
ಈಗ ಕೇಳಿಸುತ್ತೆ. ಅಲ್ಲ, ಕವಿತೆಗೆ ಒಂದೇ ಆಯಾಮ ಇಲ್ಲ. ಅವಾಗಲೇ ಒಬ್ರು ಹಸಿವನ್ನ ಅಂತ ಇಟ್ಕೊಂಡು ಪ್ರಕೃತಿ ಅಂತ ಮಾತನಾಡಿದ್ರು. ಅದ್ರ ಜೊತೆಯಲ್ಲಿ ಇದು ಕೂಡ ಸೇರ್ಕೊಳ್ಳುತ್ತೆ. ಹೌದು, ನಾನು ಹೇಳಿದೆ, ಅನೇಕ ಸಂಕಟಗಳ ರೂಪದ ಪ್ರತಿನಿಧಿಯಾಗಿ ಕವಿರದು. ಅದು ನಿಮಗೆ ಹಸಿವಾಗಿ ಕಾಣಬಹುದು, ಅದು ನಿಮಗೆ ಭೂಮಿಯ ಪ್ರಶ್ನೆಯಾಗಿ ಕಾಣಬಹುದು, ಅದು ನಿಮಗೆ ನೋವಿನ ಅಭಿವ್ಯಕ್ತಿಯಾಗಿ ಕಾಣಬಹುದು. ಹೀಗೆ ಅನಂತ ರೂಪವನ್ನ ಈ ಕವಿತೆ ಧರಿಸ್ಬಿಟ್ಟಿದೆ. ಸೊ ನೀವು ಅದು ಹಂಗಿಟ್ಕೊಂಡು ನೋಡಿದ್ರೆ ಹಂಗೆ. ಹೀಗಾಗಿ ಕವಿತೆಗೆ ಅನಂತ ಆಯಾಮ ಇದೆ. ಕವಿತೆಗೆ ಇಷ್ಟೇ ಲಿಮಿಟ್ ಅಂತ ಇಲ್ಲ, ಅರ್ಥಕ್ಕೆ ಒಂದೇ ಇದಿಲ್ಲ. ಓಕೆ, ನಾನು ಮಾತಾಡಿಲ್ಲ. ಇಲ್ಲಿಯವರೆಗೂ ಅನೇಕ ಗೆಳೆಯರು ಪ್ರಶ್ನೆಗಳನ್ನ ಕೇಳಿದ್ರು ಮತ್ತು ಅವರಿಗೆ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ನನಗೆ ಈ ಕವಿತೆ ದಕ್ಕಿದ ರೀತಿಯಲ್ಲಿ ನಿಮಗೆ ಒಂದಷ್ಟು ಸಣ್ಣ ಉತ್ತರಿಸುವ ಪ್ರಯತ್ನವನ್ನ ಮಾಡಿದೆ. ಆದರೆ ನನ್ನ ಉತ್ತರ ಅಂತಿಮ ಅಂತ ಅಲ್ಲ. ಎರಡನೇದು, ಈ ಕವಿತೆಯನ್ನ ನಾನು ಓದಿಕೊಂಡಾಗ ನನಗೆ ಕಂಡ ದರ್ಶನವನ್ನು ಅಷ್ಟೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನೀವು ಓದ್ಕೊಂಡಾಗ ನಿಮಗೆ ಬೇರೆ ಬೇರೆ ರೀತಿಯಲ್ಲೂ ಕಾಣಬಹುದು. ಅದಕ್ಕೆ ಯಾವುದೇ ಅನುಮಾನ ಇಲ್ಲ. ಕವಿತೆಗಿರುವ ಶಕ್ತಿಯೇ ಆ ಸ್ವರೂಪದ್ದು. ಸೊ ಅದು ಅಲ್ಲದೆ ಈ ಕವಿತೆಯನ್ನು 10 ವರ್ಷದ ಹಿಂದೆ ನಾನು ಓದಿದಾಗ ನನಗೆ ಕಂಡಿದ್ದೇ ಬೇರೆ, ಆದ್ರೆ ಈಗ ನಾನು ಓದಿದಾಗ ಕಂಡಿದ್ದೇ ಬೇರೆ. ಹೀಗಾಗಿ ಈ ಕವಿತೆಗಿರುವ ಅನಂತ ಸಾಧ್ಯತೆಗಳನ್ನು ವಿಸ್ತರಿಸುವಂತ ಈ ನಮ್ಮ ಕರ್ನಾಟಕ, ಈ ಕಾವ್ಯ ಕರ್ನಾಟಕದ ಈ ಎಲ್ಲ ಆಯೋಜಕರಿಗೆ ಮತ್ತು ಕೇಳಿಸ್ಕೊಂಡ ತಮ್ಗೆಲ್ರಿಗೂ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಸರ್ ರವಿಕುಮಾರ್ ಸರ್, ತಾವು ಕವಿತೆಯನ್ನ ಹೀಗೆ ಅಂತ ಹೇಳದೆ ಈ ಎಲ್ಲಾ ಸಾಧ್ಯತೆಗಳು ಇದಾವೆ ಅಂತ ಹೇಳ್ತಾ ಹೋದ್ರೆ ಅದು ತುಂಬಾ ಚೆನ್ನಾಗಿ ಅಪ್ರೋಚ್ ಚೆನ್ನಾಗಿತ್ತು. ಆಮೇಲೆ ತಮ್ಮ ವಿಶ್ಲೇಷಣೆ ಎಷ್ಟ್ ಚೆನ್ನಾಗಿತ್ತು ಅಂದ್ರೆ ಒಂದು ಸಾಧ್ಯತೆಗಳು ಅಂತ ಹೇಳ್ತಾ ಹೋದ್ರಿ, ಒಂದು ಇನ್ನೊಂದು ತಮ್ಮ ಅನುಭವದ ಆಳ ಮತ್ತು ಓದಿನ ಆಳ ಎರಡೂ ಕೂಡ ಇದಕ್ಕೆ ಹಿನ್ನೆಲೆಯನ್ನು ಒದಗಿಸಿದಾವೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ವಿಶ್ಲೇಷಣೆ ಬಹುಶಃ ಇಷ್ಟೊತ್ತು ಈ ಒಂದು ಏನು ಅವಧಿ ಇದೆಯಲ್ಲ, ಈ ಚರ್ಚೆ ಅವಧಿ ಬಹುಶಃ ಬೇರೆ ಯಾವ್ದು ಇದಕ್ಕೂ ಆಗಿರ್ಲಿಲ್ಲ. ಅಷ್ಟೊಂದು ಚರ್ಚೆ ಅವಧಿ ಜಾಸ್ತಿ ತಗೊಂತ ಇವತ್ತಿನ ಸೆಷನ್. ಬಹುಶಃ ಇದು ನಿಮ್ಮ ಮುಕ್ತ ಅನುಭವ ಇದೆಲ್ಲ, ಅದನ್ನ ಬರ್ಮಾಡ್ಕೊಳ್ಳೋದು ಅದು ಒಂದ್ ಕಾರಣ ಇರ್ಬೋದು. ಒಂದು ಮತ್ತೆ ಕೊಡಗುಂಟಿ ಸರ್ ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರೋ, ಅಂದ್ರೆ ಎಸ್ಪೆಷಲಿ ಇಂಗ್ಲಿಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೆ ಇರುವಂತ ಒಬ್ಬ ರೈಟರ್ಸ್ ಗಳನ್ನ, ಆಮೇಲೆ ಅವರು ಎಂತ ರೈಟರ್ಸ್ ಅಂತ ಹೇಳಿದ್ರೆ ಬಹಳ ದೊಡ್ಡ ಎಸ್ಟಾಬ್ಲಿಷ್ಡ್ ಆಗಿರೋ ಸಾಲಿನಲ್ಲಿ ನಿಲ್ಲಬಹುದಂತ ಕವನಗಳನ್ನ ಬರ್ದಿದ್ದಾರೆ. ಸೊ ಹಾಗೆ ನಿನ್ನೆದು ಕೂಡ ಅಷ್ಟೇ ಅದ್ಭುತವಾದ ಕವನ ಇತ್ತು, ಇವತ್ತಿಂದು ಕೂಡ ಬಹಳ ಒಳ್ಳೆಯ ಕವನಗಳನ್ನ ಆರಿಸ್ಕೊಂಡಿದ್ದೀರಾ. ಬಹುಶಃ ಇದು ಎಷ್ಟೊಂದ್ ನೋಡ್ರಿ, 100 ಜನ ದಿನ ಅಟೆಂಡ್ ಆಗ್ತಾ ಇದ್ದಾರೆ, ಬಹಳ ಜನರಿಗೆ ತಲುಪ್ತಾ ಇದಾವೆ. ಸೊ ಈ ಒಂದು ಹೊಸ ಪರಂಪರೆ ಇದೆ, ಆದ್ರೆ ಅದನ್ನ ಈ ವೇದಿಕೆ ಮೂಲಕ ಬಹಳ ಜನರಿಗೆ ಮುಟ್ಟಿಸ್ತಾ ಇದೀರಲ್ಲ. ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳನ್ನ ಬಿಟ್ಟು ಬೇರೆಯವ್ರಿಗೂ ಕೂಡ ತಲುಪ್ತಾ ಇದೆ. ಈ ಲಿಂಕ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿರೋದ್ರಿಂದ ಎಲ್ರು ಕೂಡ ಈ ಕವಿಗಳನ್ನ ಮತ್ತು ಈ ವಿಮರ್ಶಕರನ್ನ ಬಹುಶಃ ಅವ್ರು ನೋಡಿರೋದಿಲ್ಲ, ಮೂಲಕ ನೋಡ್ತಾ ಇದ್ದಾರೆ ಸರ್. ಸೊ ಅವ್ರಿಗೊಂದು ಹೊಸ ತರಹದ ಅನುಭವ ಆಗ್ತಾ ಇದೆ, ಅವಕಾಶವೂ ಸಿಗ್ತಾ ಇದೆ. ಸೊ ತಮಗೆ ಇಬ್ಬರಿಗೂ, ಆರ್ಗನೈಸರ್ಸ್ ಮತ್ತು ವಿಮರ್ಶಕರಿಗೆ, ಕವಿಗಳಿಗೆ ಈ ಮೂಲಕ ಅಭಿನಂದನೆಗಳನ್ನ ತಲುಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೇಡಮ್, ಥ್ಯಾಂಕ್ ಯು ಮೇಡಮ್. ಇದೇ ಆಶಯ ಇಟ್ಕೊಂಡು ನಾವು ಶುರು ಮಾಡಿದೀವಿ. ಈಗ ನೇಹಾ ಅಂತವ್ರು ಇಂತ ಉಪನ್ಯಾಸ ನೀಡೋದ್ರಿಂದ ಇವತ್ತಿನ ಚರ್ಚೆ ನೋಡಿ ತುಂಬಾ ಅದ್ಭುತ ಅನ್ನಿಸ್ತು. ಒಂದು ಕವನಕ್ಕೆ ಇಷ್ಟೆಲ್ಲ ಮುಖಗಳು ಇವೆಯಲ್ಲ, ಇವುಗಳ ಪರಿಚಯ ನಮ್ಗೆ ಆಗೋದಾದ್ರೆ ಸಾಕು ಅಂತ. ಥ್ಯಾಂಕ್ ಯು ಸರ್. ಸರ್ ಧನ್ಯವಾದಗಳು ಸರ್.